ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ ನಾರಾಯಣ ನಾರಾಯಣ. ಓಕೆ, ಇವತ್ತು ವೇದಾಂತ ಪರಿಭಾಷೆಯಲ್ಲಿ ಮೊದಲನೆಯ ಅಧ್ಯಾಯವನ್ನು ಶುರು ಮಾಡ್ತೀವಿ. ಮೊದಲನೆಯ ಅಧ್ಯಾಯದಲ್ಲಿ ವಿಷಯವೇನೆಂದರೆ ಬ್ರಹ್ಮ ಅಂದರೆ ಪರಮಾತ್ಮ, ಓಕೆ, ಅಥವಾ ತತ್ವ. ಇಡೀ ಜಗತ್ತಿನ ತತ್ವ ನಮ್ಮ ತತ್ವ, ಎಲ್ಲರ ಮೂಲ ತತ್ವ. ಅದನ್ನು ವೇದಾಂತದಲ್ಲಿ ಎಲ್ಲೆಲ್ಲಿ ಬ್ರಹ್ಮ ಅಥವಾ ಪರಮಾತ್ಮ ಎಂದು ಹೇಳಿತೋ ಅದಕ್ಕೆ ಏನರ್ಥ, ಪರಮಾತ್ಮ ಅಥವಾ ಬ್ರಹ್ಮ ಅಂದರೆ ಏನೆಂದು ತಿಳ್ಕೊಳ್ಳಬೇಕು. ಏಕೆಂದರೆ ಇದು ಪರಿಭಾಷಾ ಅಂದರೆ ಒಂದೊಂದು ಶಬ್ದಕ್ಕೆ ಅರ್ಥವೇನು, ವೇದಾಂತದಲ್ಲಿ ಯಾವ ಅರ್ಥದಲ್ಲಿ ಆ ಪದವು ಬಳಕೆಯಲ್ಲಿದೆ ಎನ್ನುವುದು ತಿಳಿಯಬೇಕು. ಬ್ರಹ್ಮ ಅಂದರೆ ಏನು, ಪರಮಾರ್ಥ ತತ್ವ. ಪ್ರತ್ಯಸ್ತಮಿತ ಸರ್ವವಿಶೇಷಂ ವಾಂಗ್ಮನಸಾತೀತಂ ಪರಮಾರ್ಥತತ್ವಂ ಪ್ರತಿಷೇಧೈಕಗಮ್ಯಂ ದರ್ಶಯಂತಿ ವೇದಾಂತಃ. ಪರಮಾರ್ಥತತ್ವಂ, ಪರಮಾರ್ಥ ಅಂದರೆ ನಿಜವಾಗಿ ಎಂದರ್ಥ. ಪರಮಾರ್ಥ ಅಂದರೆ ಏನೋ ಅನಂತರ ಬರುತ್ತದೆ ಅಂದರ್ಥ ಅಲ್ಲ. ಪರಮಾರ್ಥ ಅಂದರೆ ನಿಜವಾಗಿ ತಾನಾಗಿ ಇದ್ದ ವಿಷಯ, ತಾನಾಗಿ ಇದ್ದ ತತ್ವ. ಆ ಪರಮಾರ್ಥ ತತ್ವವನ್ನು ಶಾಸ್ತ್ರ ಎಲ್ಲಿ ಹೇಳುತ್ತದೋ, ಶಾಸ್ತ್ರ ಪರಮಾರ್ಥ ತತ್ವವನ್ನು ವರ್ಣಿಸುತ್ತಾ ಇಲ್ಲ. ಜನರು ನೋಡಿ, ಜನರು ಕೇಳ್ತಾರೆ ಪ್ರತಿಯೊಂದು ವಿಷಯ ಕುರಿತು ಅದು ಏನು, ಹೇಗಿರುತ್ತದೆ ಎಂದು ಪ್ರಶ್ನೆ ಹೇಗೆ ಮಾಡ್ತೀವೋ, ಪರಮಾತ್ಮ ಅಂದರೆ ಏನು, ಗಾಡ್ ಅಂದರೆ ಏನು, ದೇವರಂದರೆ ಏನು, ಹೀಗೆ ಪ್ರಶ್ನೆ ಮಾಡ್ತಾರೆ. ಇದು ಮಿಕ್ಕ ವಿಷಯಗಳನ್ನು ಹೀಗಿರುತ್ತದೆ, ಹೀಗೆ ಅದರ ಗುಣಗಳು ಎಂದು ವರ್ಣಿಸಿರುವ ಹಾಗೆ ಪರಮಾರ್ಥ ತತ್ವವನ್ನು ಹಾಗೆ ವರ್ಣಿಸೋಕ್ಕಾಗಲ್ಲ. ಏಕೆ ಅಂದರೆ ಅದು ಒಂದಾನೊಂದು ಗುಣಗಳುಳ್ಳ ವರ್ಣಿಸತಕ್ಕ ವಿಷಯವಲ್ಲ. ಏಕೆಂದರೆ ಅದರ ಸ್ವಭಾವವೇ ಅಂಥದ್ದು. ನಾವು ಪ್ರತಿಯೊಂದು ವಸ್ತುವನ್ನು ಒಂದು ಹೀಗಿರುತ್ತದೆ ಎಂದು ಒಪ್ಪುಕೊಂಡು ಪ್ರಶ್ನೆ ಮಾಡ್ತೀವಿ ಅಲ್ಲವೇ. ಅದು ಹಾಗಿಲ್ಲದಿದ್ದರೆ ನೀವು ಕೇಳಿರುವ ಪ್ರಶ್ನವೇ ತಪ್ಪಾಗ್ತದಲ್ಲವೇ. ಹೀಗೆ ಉದಾಹರಣೆಗೆ ದಿಲ್ಲಿ ಇದೆ. ದಿಲ್ಲಿ ಇಲ್ಲಿಂದ ಎಷ್ಟು ಕಿಲೋಗ್ರಾಮ್ ಇದೆ? ಯಾರಾದರೂ ಪ್ರಶ್ನೆ ಮಾಡಿದರೆ ನೀವೇನು ಹೇಳ್ತೀರಿ? ದಿಲ್ಲಿ ಎಷ್ಟು ಕಿಲೋಗ್ರಾಮ? ಅದು ಏನು ಪ್ರಶ್ನೆ ಅಂದರೆ ಕಿಲೋಗ್ರಾಮ್ ಎಂದು ಕೇಳಿದಾಗ ಎಷ್ಟು ಕಿಲೋಮೀಟರ್ ಇದೆ ಕೇಳಬಹುದು, ಎಷ್ಟು ಕಿಲೋಗ್ರಾಮ್ ಇದೆ ಎಂದು ಕೇಳಬಹುದಾ? ಅಂದರೆ ದಿಲ್ಲಿ ನಗರ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಕೇಳಬಹುದು, ಎಷ್ಟು ಕಿಲೋಗ್ರಾಮ್ ಎಂದು ಹೇಳೋಕ್ಕಾಗಲ್ಲ. ಏಕೆಂದರೆ ಭಾರವನ್ನು ಗ್ರಾಮುಗಳು, ಕಿಲೋಗ್ರಾಮ್ಗಳು, ಭಾರವನ್ನು
ಗ್ರಾಮು ಕಿಲೋಗ್ರಾಮುಗಳೆಂದು ಅಳತೆ ಮಾಡ್ತೀವಿ ಹೊರತು ದೂರವನ್ನು ಕಿಲೋಗ್ರಾಮ್ ರೂಪವಾಗಿ ಅಳತೆ ಮಾಡಲ್ಲ. ಅಂದರೆ ಅದಕ್ಕೆ ಅಳತೆ ಇಲ್ಲ ಎಂದರ್ಥ. ನಗರಕ್ಕೆ ದೂರ ಹತ್ತಿರ ದೊಡ್ಡದು ಚಿಕ್ಕದು ಇರುತ್ತದೆ ಹೊರತು ಭಾರವಿರಲ್ಲ. ನಗರಕ್ಕೆ ಭಾರವಿರುತ್ತದೆ ಅಲ್ಲವೇ? ಹಾಗೆ ಮಾಡೋಕ್ಕ ಅಂದರೆ ಅದಕ್ಕೆ ಹೊಂದದೇ ಇರುವ ಗುಣವನ್ನು ಕೇಳಿದ್ದರೆ ಏನು ಹೇಳೋಕ್ಕಾಗ್ತದೆ? ಆ ಗುಣ ಅದಕ್ಕೆ ಹೊಂದಲ್ಲ ಅಲ್ಲವೇ? ಪ್ರತಿಯೊಂದು ವಸ್ತುವಿಗೆ ತನ್ನದನ್ನು ಗುಣಗಳಿರುತ್ತವೆ. ಆ ಗುಣಗಳೇನು ಎಂದು ಕೇಳಬಹುದು ಅಲ್ಲವೇ? ಆ ಇಲ್ಲದ ಗುಣವನ್ನು ಕೇಳಿದ್ದರೆ ಹೊಂದಲ್ಲ, ಪ್ರಶ್ನೆನೇ ತಪ್ಪಾಗ್ತದೆ. ಹಾಗೆ ಎಲ್ಲ ವಸ್ತುಗಳಿಗೆ, ಲೌಕಿಕ ವಸ್ತುಗಳಿಗೆ ನಾವು ಕೆಲವು ಗುಣಗಳು ಇದ್ದರೆ ಆ ಗುಣಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾಡ್ತೀವಿ. ಯಾರೋ ಒಬ್ಬರು ಮನುಷ್ಯನ ಹೆಸರು ಹೇಳಿದ್ದರೆ ಅವನು ಎಲ್ಲಿರುತ್ತಾನೆ ಎಂದು ಪ್ರಶ್ನೆ ಕೇಳ್ತೀವಿ. ಪುಸ್ತಕ ಅಂದರೆ ಎಲ್ಲಿ ಸಿಗ್ತದೆ ಎಂದು ಹೇಳ್ತೀವಿ. ಯಾವ ಗ್ರಂಥಾಲಯದಲ್ಲಿ ಅಥವಾ ಯಾವ ಅಂಗಡಿಯಲ್ಲಿ ಪುಸ್ತಕ ಸಿಗ್ತದೆ, ಯಾರ ಹತ್ತಿರ ಸಿಗ್ತದೆ, ಯಾರಾದರೂ ಇಟ್ಕೊಂಡರ ಎಂದು ಕೇಳ್ತೀವಿ. ಅಷ್ಟೇ ಹೊರತು ಅಂದರೆ ಆ ವಸ್ತುವು ಕೇಳಿದ ತಕ್ಷಣವ ಅದರ ಕುರಿತು ಏನೋ ಸ್ವಲ್ಪ ಗುಣಗಳನ್ನು ಊಹಿಸ್ಕೊಳ್ತೀವಿ, ಅದು ಇಂಥದ್ದು. ಮನುಷ್ಯ ಆದರೆ ಅವರು ಎಲ್ಲಿರುತ್ತಾನೆ, ಏನು ಮಾಡ್ತಾನೆ ಎಂದು ಹೇಳ್ತೀವಿ. ಆದರೆ ಪುಸ್ತಕ ಎಂದು ಹೇಳಿದರೆ ಎಲ್ಲಿರುತ್ತದೆ, ಅವ್ರು ಏನು ಮಾಡ್ತಾನೆ, ಯಾರ ಮಗ ಎಂದು ಯಾರಾದರೂ ಕೇಳ್ತಾರಾ? ಪುಸ್ತಕ ಅಂದರೆ ಓಹೋ ಅವ್ರು ಯಾರ ಮಗ, ಎಲ್ಲಿರ್ತಾನೆ, ಏನು ಉದ್ಯೋಗ ಮಾಡ್ತಾನೆ? ಪುಸ್ತಕ ಒಂದು ಮಗನ ಅವರು ಉದ್ಯೋಗ ಮಾಡ್ತಾನ ಅಂದರೆ ಅದು ಹೊಂದಲ್ಲವಲ್ಲ. ಇಷ್ಟೆಲ್ಲ ಏಕೆ ಹೇಳ್ತಾ ಇದ್ದೀನಂದರೆ ಪ್ರತಿಯೊಂದು ವಸ್ತುವಿಗೆ ತನ್ನದಾದ ಕೆಲವು ಗುಣಗಳು, ಕೆಲವು ಸ್ವಭಾವಗಳನ್ನು ಊಹಿಸ್ಕೊಂಡು ಕೇಳ್ತೀವಿ. ಹಾಗೆ ಪರಮಾರ್ಥ ತತ್ವ ಅಂದರೆ ಅದೊಂದು ಮನುಷ್ಯ ಎಂದು ಊಹಿಸ್ಕೊಳ್ತೀವಿ. ಏಕೆಂದರೆ ಉದಾಹರಣೆಗೆ ಬೈಬಲ್ನಲ್ಲಿ ಹೇಳಿದ್ದನ್ನೇ ಕುರಾನು ಹೇಳುತ್ತದೆ. ಬೈಬಲು ಯಹೂದಿ ಮತಕ್ಕೆ, ಕ್ರಿಸ್ತ ಮತಕ್ಕೆ ಆಧಾರ. ಅವರು ಗಾಡ್ ಅಂದರೆ ಒಬ್ಬ ಪರ್ಸನ್ ಎಂದಂದೇ ಇಟ್ಕೊಳ್ತಾರೆ, ಒಬ್ಬ ವ್ಯಕ್ತಿ. ಮನುಷ್ಯನ ಹಾಗೆ ಅವರದ್ದು ವಿಚಿತ್ರ ಏನಂದರೆ ಅದೊಂದು ವಿಚಿತ್ರ. ಮೊದಲು ಪೂರ್ತಿ ಕೇಳಿ ನಿಮಗೆ ಗೊತ್ತಾಗ್ತದೆ. ಅವರು ಗಾಡ್ ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಪರ್ಸನ್ ಎಂದು ಇಟ್ಕೊಂಡೇ ಮಾತಾಡ್ತಾರೆ. ಅವರು ಹೇಳ್ತಾರೆ, ಇಫ್ ಗಾಡನ್ನು ಒಬ್ಬ ವ್ಯಕ್ತಿ ಎಂದು ಇಟ್ಕೊಳ್ಳದಿದ್ದರೆ ಬೈಬಲ್ ನಿಮಗೆ ಅರ್ಥವಾಗಲ್ಲ. ಬೈಬಲನ್ನು ನೀವು ಹಾಗೆ ಇಂಟರ್ಪ್ರೆಟ್ ಮಾಡಬಾರದು, ಒಂದು ತತ್ವ ಎಂದು ನೀವು ಇಂಟರ್ಪ್ರೆಟ್ ಮಾಡಬಾರದು. ನಾವು ವಸ್ತುಗಳು ನೋಡ್ತೀವಿ, ಒಂದು ಪ್ರಿನ್ಸಿಪಲ್ ನೋಡ್ತೀವಿ. ನೋಡಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಪ್ರಿನ್ಸಿಪಲ್ ಅಂದರೆ ಒಂದು ಐಡಿಯಾ, ಒಂದು ಪ್ರಿನ್ಸಿಪಲ್. ಭೂಮಿಗೆ ಒಂದು ಆಕರ್ಷಣ ಶಕ್ತಿ ಇದೆ ಅಂದರೆ ಅರ್ಥವೇನು? ಆಕರ್ಷಣ ಶಕ್ತಿ ಈಸ್ ಎ ಕ್ವಾಲಿಟಿ, ಈಸ್ ಎ ನೇಚರ್ ಆಫ್ ಅರ್ತ್. ಭೂಮಿಯ ಒಂದು ಲಕ್ಷಣವೇ ಹೊರತು ಅದನ್ನೊಂದು ವಸ್ತುವಾಗಿ, ವ್ಯಕ್ತಿಯಾಗಿ ನೋಡಲ್ಲ. ಬೆಂಕಿ ಬಿಸಿ ಇರುತ್ತದೆ, ಬಿಸಿ ಎಂಬುದು ಒಂದು ವಸ್ತು ಹೆಸರ, ಒಂದು ಗುಣದ ಹೆಸರ, ಒಂದು ಶಕ್ತಿ, ಒಂದು ಸ್ವಭಾವ. ಹಾಗೆ ಕೆಲವು ಶಕ್ತಿ ಇರುತ್ತವೆ, ಕೆಲವು ವಸ್ತುಗಳಿರುತ್ತವೆ, ಕೆಲವರು ಮನುಷ್ಯರಿರುತ್ತಾರೆ. ಅದಕ್ಕನುಗುಣವಾಗಿ ಆಯಾ ಗುಣಗಳನ್ನು ನೋಡ್ತೀವಿ. ಅವರು ಹೇಳ್ತಾರೆ ಗಾಡ್ ಅಂದರೆ ಒಂದು ವ್ಯಕ್ತಿಯೇ ಇಟ್ಕೊಳ್ಳಬೇಕು. ಗಾಡ್ ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಅರ್ಥವೇನು? ವ್ಯಕ್ತಿ ಅಂದರೆ ಏನರ್ಥ? ಅವನು ಒಂದು ಸ್ಥಾನದಲ್ಲಿರುತ್ತಾನೆ, ಅವನಿಗೆ ಒಂದು ಸಂಕಲ್ಪ ಇರುತ್ತದೆ, ಅವನಿಗೆ ಕೆಲವು ಇಷ್ಟಗಳಿರುತ್ತದೆ. ಅವರಿಗೆ ತನ್ನ ಜನರು, ಪರಕೀಯ ಜನರು, ತನ್ನ ಜನರು, ಹೊರಗಿನ ಜನರು ಎಂದು ವ್ಯತ್ಯಾಸ ಇರುತ್ತದೆ. ತನಗೆ ಒಂದು ಇಷ್ಟ ಇರುತ್ತದೆ, ತನಗೆ ಒಂದು ಆಸಕ್ತಿ ಇರುತ್ತದೆ, ತನಗೆ ಇಷ್ಟ ಬಂದಂತೆ ತಾನು ಮಾಡ್ತಾನೆ. ಹೀಗೆ ಒಂದು ವ್ಯಕ್ತಿ ಎಂದೇ ಇಟ್ಕೊಳ್ಳಬೇಕು. ಇಲ್ಲದಿದ್ದರೆ ನಿಮಗೆ ಬೈಬಲ್ ಅರ್ಥವಾಗಲ್ಲ. ನೀವು ಬೈಬಲನ್ನು ಹಿಂದೂಗಳು ಹಾಗೆ ಎಲ್ಲವೂ ಒಂದು ಸಚ್ಚಿದಾನಂದ ಸ್ವರೂಪ ಎಂದು ಅರ್ಥ ಮಾಡಿದ್ದರೆ ಅದು ತಪ್ಪು, ನಾವು ಒಪ್ಪಲ್ಲ ಎಂದು ಅವರು ಹೇಳಿಬಿಡ್ತಾರೆ. ಗಾಡ್ ಈಸ್ ಎ ಪರ್ಸನ್, ಯು ಹ್ಯಾವ್ ಟು ಇಂಟರ್ಪ್ರೆಟ್ ಹಿಮ್ ಆ್ಯಸ್ ಎ ಪರ್ಸನ್, ಡೋಂಟ್ ಇಂಟರ್ಪ್ರೆಟ್ ಆ್ಯಸ್ ಯು ಲೈಕ್. ನಿಮಗೆ ಇಷ್ಟ ಬಂದಂತೆ ನೀವು ಅದನ್ನು ಅರ್ಥ ಮಾಡುವ ಹಾಗಿಲ್ಲ. ಗಾಡ್ ಅಂದರೆ ಒಬ್ಬ ವ್ಯಕ್ತಿ ಎಂದೇ ಒಪ್ಕೊಳ್ಳಬೇಕು ಅಲ್ಲವೇ? ಹಾಗೆ ಅದನ್ನೇ ನಾವು ಮನಸ್ಸಿನಲ್ಲಿ ತುಂಬಿ ಇಟ್ಕೊಂಡು
ಭಗವಂತ ಅಂದರೆ ನಮ್ಮ ಹಿಂದೂಗಳು ಹಾಗೆಯೇ ಈ ಆಧುನಿಕ ವಿದ್ಯೆ, ಈ ಟಿ ವಿಗಳು ಎಲ್ಲ ಗಾಡನ್ನು ಬೈಬಲ್ ಗಾಡು ಅಥವಾ ಕುರಾನ್ ಗಾಡನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆಯೇ ಮಾತಾಡ್ತಾರೆ. ಎಲ್ಲರೂ ಅದೇ ಮಾತಾಡಿ ಹಿಂದೂಗಳಿಗೆ ಅದೇ ಬುದ್ಧಿ ಬಂದುಬಿಟ್ಟಿದೆ. ಗಾಡ್ ಅಂದರೆ ಅವನು ಒಬ್ಬ ವ್ಯಕ್ತಿ ಎಂದಂತೆ ಮಾತಾಡ್ತೀವಿ ನಾವು. ನಮಗೆ ಈ ಸಂಸ್ಕಾರ ಹಿಂದೂಗಳಿಗೆ ಇದು ಏಕೆ ಬಂದಿದೆ? ಏಕೆ ಅಂದರೆ ಸಮಾಜದಲ್ಲಿ ಎಲ್ಲರೂ ಬೈಬಲ್ ಕುರಾನಿನ ಭಾವಗಳೇ ಹೆಚ್ಚು ಪ್ರಸಾರಗೊಂಡಿವೆ. ನಮ್ಮ ವಿದ್ಯಾವಂತರು, ಎಜುಕೇಟೆಡು ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಓದಿ ಬ್ರಿಟಿಷ್ ಕಾಲದಲ್ಲಿ ಬೈಬಲ್ ಗಾಡನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಗಾಡ್ ಅಂದರೆ ಹಾಗೇ ಇರುತ್ತಾನೆ ಎಂದು ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ. ಗಾಡ್ ಅದೇಕೆ ಮಾಡಿದ, ಗಾಡ್ ಇದೇಕೆ ಮಾಡಿದ, ಹೀಗೆ ಪ್ರಶ್ನೆ ಮಾಡ್ತೀವಿ. ಐತೆ ಆದರೆ ಆ ಗಾಡನ್ನು ಒಪ್ಕೊಳ್ತೀವಿ. ಅಥವಾ ನಾಸ್ತಿಕರಾದರೆ ಆ ಗಾಡನ್ನೇ ವಿಮರ್ಶೆ ಮಾಡ್ತಾರೆ. ಆ ಗಾಡ್ ತಪ್ಪು, ಅದು ಸರಿಯಾಗಿಲ್ಲ. ಅಂದರೆ ಎರಡೇ ಎರಡು. ಬೈಬಲ್ನಲ್ಲಿ ಹೇಳಿರುವ ಗಾಡನ್ನು ಒಪ್ಪಿಕೊಂಡು ಮಾತಾಡುವುದು, ಅಥವಾ ಆ ಗಾಡೇ ತಪ್ಪು, ಗಾಡ್ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ, ಅದು ಸರಿಯಾಗಿಲ್ಲ, ನಾವು ಒಪ್ಪಲ್ಲ ಎಂದು ವಿಮರ್ಶೆ ಮಾಡುವುದು. ಎರಡೇ ಆಪ್ಷನ್ಸ್ ಕೊಟ್ಟರು, ಎಲ್ಲರೂ ಈ ಎರಡರಲ್ಲಿ ಯಾವುದೋ ಒಂದಕ್ಕೆ ಸೇರಿಕೊಳ್ಳಬೇಕು ಅಷ್ಟೇ. ಹೀಗೆ ಮಾತಾಡುವುದಾಗಿಬಿಟ್ಟಿತು. ಬಟ್ ಹಿಂದೂಗಳು ಗಾಡ್ ಅಂದರೆ ಒಬ್ಬ ವ್ಯಕ್ತಿಯಾಗಿ ಎಲ್ಲೋ ಒಂದು ಸ್ಥಾನದಲ್ಲೇ ಇರುತ್ತಾನೆ ಎಂದು ಈ ಥಾಟ್ ನಮಗೇನಿಲ್ಲ. ಗಾಡ್ ಅಂದರೆ ಒಂದು ತತ್ವ, ಇಡೀ ಜಗತ್ತಿಗೆ ಮೂಲ ಆಧಾರ ತತ್ವ, ಅವರು ಸರ್ವವ್ಯಾಪಕ. ನಾವು ಬೇರೆ ಹಾಗೆ ನೋಡ್ತೀವಿ. ಗಾಡ್ ಪರಮ ತತ್ವ ಎಂಬುದಿದೆ. ಅದು ಹೇಗೆ ಅಂದರೆ ಒಂದು ಫಿಕ್ಸ್ಡ್ ಆಗಿ ಹೀಗೆ ಎಂದು ಹೇಳೋಕ್ಕಾಗಲ್ಲ. ಅಂದರೆ ಯಾವುದೋ ಒಂದು ಡಿಸ್ಕ್ರಿಪ್ಷನ್, ಯಾವುದೋ ಒಂದು ವರ್ಣನಕ್ಕೆ ಸಿಕ್ಕಾಕ್ಕೊಂಡಿರುವವನಲ್ಲ. ಬೈಬಲಿನ ಗಾಡ್ ಅಂದರೆ ಈಗ ಹೀಗೆ ಎಂದು ಖಂಡಿತವಾಗಿ ಹೇಳಬಹುದು, ಹೀಗೆ ಇರುತ್ತಾನೆ ಎಂದು ಖಚಿತವಾಗಿ ಹೇಳಬಹುದು. ನಮ್ಮ ಭಗವಂತನಿಗೆ ಅವನು ಇದ್ದಾನೆ ಅಷ್ಟೇ. ಹೇಗೆ ಅಂದರೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆಯಾ ರೂಪವನ್ನು ನೋಡ್ತೀವಿ ಹೊರತು ಹೀಗೆ ಇಷ್ಟೇ ಎಂದು ಒಂದು ಖಂಡಿತವಾಗಿ ಖಚಿತವಾಗಿ ಹೇಳೋಕ್ಕಾಗಲ್ಲ. ಏಕೆ ಅಂದರೆ ಅದನ್ನು ಬಗೆಯಾಗಿ ನೋಡ್ತೀವಿ. ಸೂರ್ಯ ಹೇಗಿರುತ್ತಾನೆ ಉದಾಹರಣೆ ನೋಡಿ. ಉದಯ ಕಾಲೆಯಲ್ಲಿ ಸೂರ್ಯ ಒಂದು ಬಗೆ ಇರುತ್ತಾನೆ. ಇನ್ನು ಸ್ವಲ್ಪ ಒಂದು 2-3 ಗಂಟೆ ಆದ ನಂತರ 8 ಗಂಟೆ 1 ಗಂಟೆಗೆ ನೋಡಿದರೆ ಸೂರ್ಯನ ಇನ್ನೂ ಕಲರ್ ಬದಲಾಯಿಸ್ತದೆ, ಆಕಾರ ಬದಲಾಯಿಸ್ತದೆ. ಮತ್ತು ಮಧ್ಯಾಹ್ನ 12ಕ್ಕೂ ಇನ್ನೊಂದು ಬಗೆ ಇರುತ್ತಾನೆ, ಮತ್ತು ಸಂಧ್ಯೆಗೆ ಇನ್ನೊಂದು ಬಗೆ ಅಂದರೆ ಒಂದು ವಸ್ತುವು ಹೀಗೆ ಎಂದು ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಅದು ನೀವು ನೋಡುವ ದೃಷ್ಟಿಯಿಂದ ಬಗೆಯಾಗಿ ಕಂಡುಬರುತ್ತದೆ. ಇರುವುದು ಒಂದೇ, ಬಟ್ ಕಂಡುಬರುವ ಬಗೆ ನೋಡುವ ವ್ಯಕ್ತಿಯ ದೃಷ್ಟಿಗೆ ಅನುಗುಣವಾಗಿ ಬಗೆಯಾಗಿ ತೋರ್ತದೆ ಅಲ್ಲವೇ? ಅದರಿಂದ ತತ್ವ ಒಂದೇ, ಅದೇ ತತ್ವ. ಆದರೆ ನೋಡುವವರು, ಅರ್ಥ ಮಾಡಿಕೊಳ್ಳುವವರ ದೃಷ್ಟಿಗೆ ಅನುಗುಣವಾಗಿ ಇನ್ನೂ ಆಳವಾಗಿ ಆಗ್ತಾ ಇರುತ್ತದೆ. ಅದರಿಂದ ನಾವು ಹಿಂದೂ ಜನರು ಗಾಡ್ ಅಥವಾ ಭಗವಂತ ಅಂದರೆ ಇದ್ದಾನೆ ಎಂಬುದು ಗ್ಯಾರಂಟಿ, ಏನು ಹೇಗೆ ಎನ್ನುವುದು ಮಾತ್ರ ಅಷ್ಟು ಖಂಡಿತವಾಗಿ ಹೇಳೋಕ್ಕಾಗಲ್ಲ. ನೀವು ಯಾರು, ಎಲ್ಲಿದ್ದೀವಿ, ಯಾವ ದೃಷ್ಟಿ, ನೀವು ಯಾವ ಮನುಷ್ಯರು, ನಿಮ್ಮ ದೃಷ್ಟಿಗೆ ಅನುಗುಣವಾಗಿ ನಾವು ಅದನ್ನು ಬಿಡಿಸಿ ಹೇಳ್ತೀವಿ. ಇನ್ನೂ ಕೆಲವು ದಿವಸ ಆದ ನಂತರ ನಿಮ್ಮ ಬುದ್ಧಿ, ನಿಮ್ಮ ಯೋಚನೆಗಳು, ನಿಮ್ಮ ಸಂಸ್ಕಾರ ಬದಲಾಯಿಸಿದ್ದರೆ ಅದೇ ತತ್ವವನ್ನು ಇನ್ನೊಂದು ಬಗೆಯಾಗಿ ಆಳವಾಗಿ ಹೇಳ್ಕೊಡ್ತೀವಿ. ಸಣ್ಣ ಮಗುಕ್ಕೆ ಗಾಡ್ ಅಂದರೆ ಏನು ಹೇಳ್ತೀವಿ? ನೀವು ಸಣ್ಣ ಮಗುವಾಗಿರುವಾಗ ಭಗವಂತ ಅಂದರೆ ಏನೆಂದು ಅರ್ಥ ಮಾಡಿಕೊಂಡಿದ್ದೀಯೋ, ನಂತರ ಬೆಳೆದ ನಂತರ ಅದೇ ಬದಲಾವಣೆ ಆಗಲಿಲ್ಲವ? ಭಗವಂತನ ಕುರಿತು ನಿಮ್ಮ ತಿಳುವಳಿಕೆ ಬದಲಾವಣೆ ಆಗಲಿಲ್ಲವ? ಆಯಿತು. ಮತ್ತು ಇನ್ನೂ ಕೆಲವು ದಿವಸ ನಂತರ ವೇದಾಂತ ಕೇಳಿದ ನಂತರ ಇನ್ನು ಭಗವಂತನ ಕುರಿತು ತಿಳುವಳಿಕೆ ಇನ್ನೂ ಬದಲಾವಣೆ ಆಗಲಿಲ್ಲವ? ಅಂದರೆ ಭಗವಂತನ ಕುರಿತಿನ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೀಪ್ಸ್ ಶಿಫ್ಟಿಂಗ್, ಕೀಪ್ಸ್ ಡೀಪನಿಂಗ್, ವೈಡನಿಂಗ್. ಅಂದರೆ ಆಳವಾಗುತ್ತಾ ಇದೆ, ವ್ಯಾಪಕವಾಗುತ್ತಾ ಇದೆ, ನಾವು ಬೆಳೆಯುತ್ತಾ. ಅಂದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸಿಗೆ ಅನುಗುಣವಾಗಿ ಅದೇ ಭಗವಂತನನ್ನು ಇನ್ನೂ ಆಳವಾಗಿ ಡಿಫ್ರೆಂಟಾಗಿ ಬಗೆಯಾಗಿ ಹೇಳ್ತಾ ಬರುತ್ತೀವಿ. ನಮ್ಮ ತಿಳುವಳಿಕೆ, ಅದರ ಕುರಿತು ಅರಿವು ಬದಲಾಯಿಸ್ತಾ ಇರುತ್ತದೆ, ಇಂಪ್ರೂವ್ ಆಗುತ್ತಾ ಇರುತ್ತದೆ ಅಲ್ಲವೇ? ಆದರೆ ಭಗವಂತ ಏನು ಅಂದರೆ ಇಷ್ಟು ಹೀಗೆ ಒಂದು ಫಿಕ್ಸ್ ಆಗಿ ಹೇಳೋಕ್ಕಾಗ್ತದೆ? ನಾವು ಹಿಂದೂ ಧರ್ಮದಲ್ಲಿ ಹೇಳಲ್ಲ. ಆದರೆ ನಮಗೆ
ಬೈಬಲಿನ ಗಾಡು ಕುರಿತೇ ತುಂಬಿ ತುಂಬಿ ಹಾಕಿಬಿಟ್ಟರು ಭಾರತ ದೇಶವೆಲ್ಲ. ಆದ್ದರಿಂದ ನಾವು ಇತರ ಮತಗಳ ಅಲ್ಲಿ ಹೇಳಿರುವ ವಿಷಯಗಳನ್ನು ಪೂರ್ವಪಕ್ಷವಾಗಿ ತಗೊಂಡು ಅದುಗಳನ್ನು ಹೋಲಿಸುತ್ತಾ ಕಾಂಟ್ರಾಸ್ಟ್ ಮಾಡುತ್ತಾ ಹೇಳುವುದು, ಹೇಳಿದ್ದರೆ ಜನರು ಹೇಳ್ತಾರೆ ನೀವು ಮಾತುಮಾತಿಕೆ ಇನ್ನೊಂದು ಮತವನ್ನು ಹೋಲಿಸುವುದೇಕೆ, ನಮ್ಮದು ಹೇಳು ಸಾಕು, ಅವರದ್ದು ಹೇಳಬೇಡ, ಅವರದ್ದು ನಾವು ಎತ್ತುವುದೇ ಬೇಡ, ನೀವು ಅವರದ್ದೇ ಮಾತುಮಾತಿಕೆ ಹೇಳ್ತಾರೆ. ಈಗ ಹೀಗೆ ಮಾತಾಡ್ತಾರೆ. ಜನರ ಬುದ್ಧಿ ಒಂದು ತಪ್ಪು ತಿಳುವಳಿಕೆಯಿಂದ ತುಂಬಿರುವಾಗ ಅದನ್ನು ಎತ್ತಬಾರದಂತೆ. ಇದು ಏಕೆ ಎತ್ತಿದ್ದರೆ ನಮ್ಮ ಹಿಂದೂಗಳಿಗೆ ಆಕ್ಷೇಪ ಬೇಕೆ? ಒಂದು ವಿಷಯವು ಸ್ಪಷ್ಟವಾಗಿ ಅರ್ಥವಾಗಬೇಕಾದರೆ ಅದನ್ನು ಹೇಳಲೇಬೇಕು. ಏಕೆಂದರೆ ನೀವು ಯಾವುದೋ ಒಂದು ದೃಷ್ಟಿ, ಒಂದು ತಪ್ಪು ತಿಳುವಳಿಕೆ, ಒಂದು ದೃಷ್ಟಿ ತುಂಬಿಕೊಂಡಿಟ್ಕೊಂಡಿದ್ದೀರಿ. ಅದನ್ನು ಕರೆಕ್ಷನ್ ಮಾಡಿ ಅದು ತಪ್ಪೆಂದು ಹೇಳಿ ಅದು ಹಾಗಲ್ಲ ಹೀಗೆ ಎಂದು ಹೇಳ್ತೀವಿ. ನಾವು ಹೇಳಲೇಬೇಕು. ಅದು ಹೇಳುವುದರಿಂದಲೇ ಹಿಂದೂ ಧರ್ಮ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಏಕೆಂದರೆ ಒಂದು ತಪ್ಪು ಭಾವನೆಗಳು ಬಂದೇ ಬಿಟ್ಟಿವೆ. ನಿಮಗೆ ಇಷ್ಟವಿಲ್ಲದಿದ್ದರೂ ನೀವು ಎಷ್ಟು ಬೇಡ ಅಂದರೂ ಎಲ್ಲರ ಮನಸ್ಸಿನಲ್ಲಿ ಬೈಬಲ್ ಕುರಾನ್ಗಳೇ ತುಂಬಿಬಿಟ್ಟಿವೆ. ನಮಗೆ ಗೊತ್ತಿರುವ ರಿಲಿಜನ್ ಅಂದರೇನು, ಧರ್ಮ ಅಂದರೇನು ಎಲ್ಲವೂ ಬೈಬಲ್ಗೆ ಅನುಗುಣವಾಗೇ ಮಾತಾಡ್ತಾ ಇದ್ದಾರೆ ನಮ್ಮ ಜನರು. ನೀವು ನೇರಾಗಿ ಬೈಬಲ್ ಕುರಾನ್ ಓದದಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಅವೇ ಭಾವಗಳು ತುಂಬಿವೆ. ಅವೇ ಭಾವಗಳು ನಿಮಗೆ ಗೊತ್ತಿಲ್ಲ, ಬಟ್ ನೀವು ಓಪನ್ ಮಾಡಿ ಹೇಳು ಅಂದರೆ ಅದೆಲ್ಲ ಅಲ್ಲಿರುತ್ತದೆ, ನಮ್ಮ ಶಾಸ್ತ್ರದಲ್ಲಿ ಇರುವುದೇ ಇಲ್ಲ. ನಮ್ಮ ಶಾಸ್ತ್ರ ಹೇಳುವುದೆಲ್ಲ ಬೇರೆಯೇ ಇರುತ್ತದೆ. ಆದ್ದರಿಂದ ನಾವು ಪರಮಾತ್ಮವನ್ನು ಪರಮಾತ್ಮ ತತ್ವ, ಪರಮಾರ್ಥ ತತ್ವ, ಪರಮಾರ್ಥವನ್ನು ತತ್ವ ಹೇಳಿದ್ದೇವೆ ಹೊರತು ವ್ಯಕ್ತಿ ಎಂದು ಹೇಳಲ್ಲ. ಪರಬ್ರಹ್ಮ ಹೇಳ್ತೀವಿ, ಬ್ರಹ್ಮತತ್ವ, ಪರಬ್ರಹ್ಮ ತತ್ವ, ಪರಮಾತ್ಮ ತತ್ವ ಹೇಳ್ತೀವಿ ಹೊರತು ನಾವು ಯಾವಾಗಲೂ ಎಂದಿಗಾದರೂ ಪರಮಾತ್ಮ ವ್ಯಕ್ತಿ, ಪರಬ್ರಹ್ಮ ವ್ಯಕ್ತಿ ಎಂದು ಯಾರಾದರೂ ಹೇಳ್ತಾರಾ? ಪರಬ್ರಹ್ಮ ವ್ಯಕ್ತಿ, ಪರಮಾತ್ಮ ವ್ಯಕ್ತಿ ಎಂದು ಹೇಳ್ತೀವ? ಹಾಗೆ ಹೇಳುವುದಲ್ಲ. ವ್ಯಕ್ತಿತ್ವವು ಅವರ ಅಭಿವ್ಯಕ್ತಿಯಲ್ಲಿರುತ್ತದೆ. ನೋಡಿ, ಪರಮಾತ್ಮ ವಸ್ತುವಾಗಿ ಅಭಿವ್ಯಕ್ತಿ ಆಗಬಹುದು, ಮನುಷ್ಯನಾಗಿ ಆಗಬಹುದು, ಪ್ರಾಣಿಗಳಾಗಿ ಅಭಿವ್ಯಕ್ತವಾಗಬಹುದು. ಕಾಲರೂಪವೂ ಪರಮಾತ್ಮನೇ, ದೇಶರೂಪವೂ ಪರಮಾತ್ಮವೇ, ಸೂರ್ಯ ಚಂದ್ರ ನಕ್ಷತ್ರ ರೂಪ ಅಂದರೆ ಅಭಿವ್ಯಕ್ತಿ ಭಕ್ತರ ದೃಷ್ಟಿಗೆ ತೋರುವುದು ಬಗೆ ಬಗೆಯಾಗಿ ತೋರ್ತಾನೆ. ತೋರುವುದಲ್ಲಿ ನಾವು ನಿಷೇಧ ಮಾಡಲ್ಲ. ಮನುಷ್ಯ ರೂಪವೂ ತೋರ್ತಾನೆ. ನಿಶ್ಚಿಂತವಾಗಿ ರಾಮ, ಕೃಷ್ಣ, ಶಿವಾದಿ ಮನುಷ್ಯ ರೂಪನೂ ತೋರ್ತಾನೆ. ಲೀಲಾರೂಪ ಇರುತ್ತದೆ, ತೋರಿಕೆ ರೂಪ ಇರುತ್ತದೆ, ಭಕ್ತರನ್ನು ಅನುಗ್ರಹಿಸುವಕ್ಕಿರುತ್ತದೆ, ಬಗೆ ಬಗೆಯಾಗಿ ರೂಪ ತೋರ್ತಾನೆ. ಆದರೆ ಇರುವುದು ಮಾತ್ರ ಒಂದು ತತ್ವ. ಅದು ಇಷ್ಟು ಹೀಗೆ ಎನ್ನುವುದು ಒಂದು ಮಾತಿಗೆ, ಒಂದು ವರ್ಣನಕ್ಕೆ, ಒಂದು ಗುಣಕ್ಕೆ ಪರಿಮಿತ ಮಾಡೋಕ್ಕಾಗಲ್ಲ. ಇದು ಹಿಂದೂಗಳೇ ಹೇಳ್ತಾರೆ, ಯಾರೂ ಹೇಳಲ್ಲ. ನೋಡಿ, ಯು ಕಾಂಟ್ ಫಿಕ್ಸ್ ಹಿಮ್ ಟು ಒನ್ ಪರ್ಟಿಕ್ಯುಲರ್ ಕ್ವಾಲಿಟಿ, ಒನ್ ಪರ್ಟಿಕ್ಯುಲರ್ ನೇಚರ್. ಇಟ್ ಈಸ್ ಸೋ ಇನ್ಫಿನಿಟ್ ಅಂತ, ವ್ಯಾಪಕವಾದದ್ದು, ಅನಂತವೂ ವ್ಯಾಪಕವಾದದ್ದು. ಅದನ್ನು ಆಯಾ ಸಂದರ್ಭಕ್ಕೆ ನೀವು ಯಾವ ರೂಪದಲ್ಲಿಯೂ ನೋಡಿಕೊಳ್ಳಬಹುದು, ಆಕ್ಷೇಪವಿಲ್ಲ. ಮನುಷ್ಯ ರೂಪ ನೋಡಿದ್ದರೆ ತಪ್ಪೇನಲ್ಲ. ಖಂಡಿತವಾಗಿ ಮನುಷ್ಯ ರೂಪದಲ್ಲಿ ಭಗವಂತ ಇರುತ್ತಾನೆ. ರಾಮ, ಕೃಷ್ಣ, ಶಿವರೂಪವಾಗಿರುತ್ತಾನೆ, ಅದು ಭಗವಂತವೇ. ಭಗವಂತ ಅಲ್ಲ ಎಂದು ಹೇಳಲ್ಲ ನಾವು. ಮನುಷ್ಯ ರೂಪವೂ ಖಂಡಿತವಾಗಿರುತ್ತೆ. ಕಾಲಸ್ವರೂಪ ಭಗವಂತ, ಕಾಲವೂ ಭಗವಂತವೇ. ಸೂರ್ಯ ಚಂದ್ರಾದಿಗಳು ಭಗವಂತವೇ, ಪಂಚಭೂತಗಳು ಭಗವಂತ, ಅಗ್ನಿ ಭಗವಂತನೇ. ನೀವು ಪರಮಾತ್ಮ ಒಂದು ರೂಪ, ಇದು ನೋಡಿ, ನಮ್ಮದು ಹೇಳುವುದು ಒಂದು ರೂಪಕ್ಕೆ ಫಿಕ್ಸ್ ಮಾಡಲ್ಲ ಅಂದರೆ ಯಾವ ರೂಪವೇ ಇಲ್ಲ ಎಂದು ಮತ್ತೆ ಹೇಳಲ್ಲ. ಅದು ನೋಡಿ, ಇದು ನೋಡಿ, ಈಗ ಇದು ಮತ್ತೊಂದೊಂದು, ಒಂದು ರೂಪಕ್ಕೆ ಪರಿಮಿತವಾಗಿಲ್ಲ ಅಂದರೆ ಯಾವ ರೂಪವೇ ಇಲ್ಲ ಎಂದು ಮತ್ತೆ ಹಾಗೆ ಹೇಳಬೇಡಿ. ಅಥವಾ ರೂಪವಿದೆ ಅಂದರೆ ಇದೇ ರೂಪ ಎಂದು ಫಿಕ್ಸ್ ಮಾಡಬೇಡಿ. ಇದು ನಮ್ಮ ಹಿಂದೂ ದೃಷ್ಟಿ. ಸಣ್ಣ ಮಕ್ಕಳಿಗೂ ಅರ್ಥವಾಗ್ತದೆ, ಹೇಳಿಸಬಹುದು, ಅರ್ಥ ಮಾಡಿಸಬಹುದು. ಆದರೆ ನಾವು ಹಿಂದೂ ಶಾಸ್ತ್ರಗಳನ್ನು, ಹಿಂದೂ ಧಾರ್ಮಿಕ ದೃಷ್ಟಿಯನ್ನು ಹೇಳಿಕೊಡದಿದ್ದರೆ ನಿಮಗೆ ಗೊತ್ತಿಲ್ಲದೆ ಬೈಬಲ್ ಕುರಾನ್ಗಳು ಬಂದೇ ಬಿಡ್ತವೆ. ನೀವು ಖಾಲಿ ಬಿಟ್ಟರೆ ಸಾಕು, ಯಾರು ಖಾಲಿ ಬಿಡಲ್ಲ, ತುಂಬಿ ಬಿಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಮೀಡಿಯಾ, ನಮ್ಮ ಎಜುಕೇಟೆಡ್ ಪೀಪಲ್ ನ್ಯೂಸ್ ಪೇಪರ್ನಲ್ಲಿ ಬರೆದರೆ, ಪತ್ರಿಕೆಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ, ಸಿನಿಮಾಗಳಲ್ಲಿ ಎಲ್ಲವೂ ಬೈಬಲ್ ಗಾಡೇ ಬರ್ತಾನೆ. ಹೆಸರು ಹಿಂದೂ ಗಾಡ್ ಎಂದು ಹೇಳಬಹುದು, ಬಟ್ ಅವರ ವರ್ಣನೆ, ಅವರ ತಿಳುವಳಿಕೆ ಬೈಬಲೇ ಆಗಿದೆ, ಬೈಬಲ್ ಗಾಡೇ ಆಗಿದೆ. ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ. ಹೇಳಿದ್ದರು, ನಮ್ಮದು ನೋಡಿ, ಒಂದು ರೂಪಕ್ಕೆ ಪರಿಮಿತವಾಗಿಲ್ಲ,
ರೂಪವಾಗಿ ತೋರಿದ್ದರೆ ಭಗವಂತನಲ್ಲ ಎಂದು ಹೇಳೋಕ್ಕಾಗಲ್ಲ. ರೂಪವಾಗಿಯೂ ತೋರ್ತಾನೆ, ಆ ರೂಪಕ್ಕೆ ಪರಿಮಿತವಾಗಲ್ಲ. ಬಟ್ ತೋರುವ ರೂಪ ಖಂಡಿತವಾಗಿ ಭಗವಂತನೇ. ಮನುಷ್ಯ ರೂಪ ತೋರಲಿ ರಾಮಕೃಷ್ಣ ಶಿವ, ಖಂಡಿತವಾಗಿ ವಿಷ್ಣು ಶಿವ, ಖಂಡಿತವಾಗಿ ಭಗವಂತನೇ. ಆದರೆ ಆ ರೂಪಕ್ಕೆ ಪರಿಮಿತವಾಗಿಲ್ಲ. ಬಟ್ ಆ ರೂಪವು ತಾನಲ್ಲದೇ ಇನ್ನೊಬ್ಬರಲ್ಲ, ತಾನಲ್ಲದೇ ಇಲ್ಲ. ದಿಸ್ ಈಸ್ ದ ಥಿಂಗ್ ವಿಚ್ ಈಸ್ ಅ ಸಿಂಪಲ್ ಥಿಂಗ್ ಆ್ಯಂಡ್ ಈಸಿ ಥಿಂಗ್, ಆ್ಯಂಡ್ ಇಟ್ ಈಸ್ ಮೋರ್ ಮೀನಿಂಗ್ಫುಲ್ ಆ್ಯಂಡ್ ಮೋರ್ ಅಂಡರ್ಸ್ಟ್ಯಾಂಡಬಲ್, ಆ್ಯಂಡ್ ಇಟ್ ಮೇಕ್ಸ್ ಅಸ್ ಮಚ್ ಡೀಪರ್ ಇನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್. ಭಗವಂತನ ಕುರಿತು ಈ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಗವಂತನ ಕುರಿತೆಲ್ಲ ನಮ್ಮ ತಪ್ಪು ತಿಳುವಳಿಕೆ, ಸಂಕುಚಿತ ಬುದ್ಧಿ, ಎಲ್ಲ ಕೆಟ್ಟ ಬುದ್ಧಿ ಎಲ್ಲ ಬಿಡಿಸುತ್ತದೆ. ದಿಸ್ ಈಸ್ ಎ ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಆಫ್ ಹಿಂದೂಯಿಸಮ್. ಭಗವಂತ ನಿರಾಕಾರ ಅಂದ್ರಿಸಿ ನಾವೇ ಹೇಗೆ ವಿಂಗಡ ಮಾಡಿದ್ವಿ. ಅದ್ವೈತಿಗಳು ಭಗವಂತ ನಿರ್ಗುಣ ಹೇಳ್ತಾರೆ ಅಂದರೆ ಗುಣಗಳಿಲ್ಲ, ರೂಪಗಳಲ್ಲ ಎಂದು ಹೇಳಿಬಿಟ್ಟರು. ಇದು ವಿಚಿತ್ರ. ಅದ್ವೈತಿಗಳು ಹೇಳಿದ್ದಾರ? ಈ ಬೈಬಲ್ ಥಿಂಕಿಂಗ್ನಿಂದ ಒಂದು ಬೆಂಗಾಲಿ ಸ್ವಾಮಿ ಇದ್ದ. ಆ ಬೆಂಗಾಲಿ ಸ್ವಾಮಿ ಮೇಲೆ ಪ್ರಚಾರ ಏನು ಮಾಡಿದ್ದಾರೆ ಅಂದರೆ, ಅವರ ಗುರುಗಳು ಬಂದಿದ್ದರೆಂದರೆ ತೋತಾಪುರಿ ಎಂದೊಬ್ಬ ಗುರುಗಳು. ಅವರು ನಿರ್ಗುಣ ಬ್ರಹ್ಮ ಒಪ್ತಾರಂತೆ, ಸಗುಣ ಒಪ್ಪಲ್ಲ ಅಂತೆ. ಅದ್ವೈತವು, ಸಾಂಪ್ರದಾಯಿಕ ಅದ್ವೈತ ಹೀಗೆ ಹೇಳುತ್ತದೆ ಎಂದು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಏನೆಂದು ಪ್ರಚಾರ? ಅವರು ಹೋಲು ಚರಿತ್ರ, ಅವರ ಪುಸ್ತಕಗಳೆಲ್ಲ ಇದೇ ತುಂಬಿದೆ. ಏನೆಂದು ಹೇಳ್ತಾರೋ ಗೊತ್ತಾ? ಅವರು ತೋತಾಪುರಿ ಎಂದು ಗುರುವಿಗೆ ನಿರ್ಗುಣ ಪರಮಾತ್ಮ ಗೊತ್ತಂತೆ, ಸಗುಣವು ಸಾಕಾರ ಅವರು ಒಪ್ಪುವುದೇ ಅಲ್ಲ ಅಂತೆ, ಅವರು ಗಾಡೇ ಅಲ್ಲ ಎಂದು ಹೇಳ್ತಾರಂತೆ. ಅವರು ಬಂದು ಈ ಶಿಷ್ಯನ ಹತ್ತಿರ ಬಂದನಂತೆ. ಶಿಷ್ಯನಿಗೆ ಹೇಳಿದನಂತೆ, ನಾನು ನಿನಗೆ ಅದ್ವೈತ ವೇದಾಂತ ಹೇಳ್ಕೊಡ್ತೀನಿ ಅಂತ. ಅವರು ಆಯಿತು ಎಂದು ಹೇಳಿದರಂತೆ. ಅವರು ಹೇಳಿದನಂತ ಈ ಗುರುಗಳಿಗೆ ಸಗುಣ ಬ್ರಹ್ಮ, ಸಾಕಾರ ಬ್ರಹ್ಮ ಇವರಿಗೆ ಗೊತ್ತೇ ಇಲ್ಲ ಅಂತೆ. ಅವರು ನಿರ್ಗುಣ ಬ್ರಹ್ಮಜ್ಞಾನಿ ಅಂತೆ, ಬ್ರಹ್ಮನಿಷ್ಠ ಅಂತೆ. 30 ವರ್ಷನೋ 40 ವರ್ಷನೋ ಸಾಧನ ಮಾಡಿ 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 ನಿರ್ವಿಕಲ್ಪ ಸಮಾಧಿಯಲ್ಲಿ ನಿರ್ಗುಣ ಬ್ರಹ್ಮವನ್ನು ತಿಳ್ಕೊಂಡನಂತೆ. ಇದೆಲ್ಲ ಮಕ್ಕಳ ಕಥೆಗಳು. ಇದೆಲ್ಲ ಬೈಬಲ್ ಇನ್ಫ್ಲೂಯೆನ್ಸ್ನಿಂದಲೇ ನಮ್ಮ ಹಿಂದೂಗಳನ್ನು ಹಾಳು ಮಾಡ್ತಾ ಇದ್ದ. ಇದೆಲ್ಲ ಬೈಬಲ್ ಥಿಂಕಿಂಗ್. ಯಾವ ಹಿಂದೂ ಶಾಸ್ತ್ರದಲ್ಲಿ ಹೀಗಿಲ್ಲ. ಯು ಶೋಮಿ ಒಂದು ಉಪನಿಷತ್ತು, ಒಂದು ಭಗವದ್ಗೀತಾ, ಒಂದು ಯಾವ ಶಾಸ್ತ್ರದಲ್ಲಿ ತೋರಿಸು. ಇದೆಲ್ಲ ಬೈಬಲ್ ಬುದ್ಧಿ. ನಾನು ಹೇಳಿದರೆ ನಿಮಗೆ ಸಿಟ್ಟು ಬರುತ್ತದ? ನಾನು ಏನು ಹೇಳಲಿ? ನಾನು ವಿಷಯ ಹೇಳಬೇಕು. ಅದ್ವೈತದಲ್ಲಿ ಬ್ರಹ್ಮ ನಿರ್ಗುಣ ಅಂದರೆ ಕಂಡುಬರುವ ರೂಪಗಳು ಬ್ರಹ್ಮ ಅಲ್ಲ ಅಂತೆ. ನೋಡಿ ಹೇಗಿರುತ್ತದೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನೀರಿಗೆ ಆಕಾರವೇನು? ನೀರಿಗೆ ಆಕಾರವಿಲ್ಲ. ನೀರಿಗೆ ಆಕಾರವಿಲ್ಲ ಅಂದರೆ ನಿರಾಕಾರ ನೀರನ್ನು ಎಲ್ಲಿಯಾದರೂ ನೋಡಿದ್ದೀರಾ? ನಿರಾಕಾರ ನೀರನ್ನು ತೋರಿಸಿ. ನೀವು ಯಾವುದೋ ಲೋಟದಲ್ಲಿ ಹಾಕ್ತೀರಿ, ಏನೋ ಕೈಯಲ್ಲಿ ಹಾಕ್ತೀರಿ, ಒಂದು ಗುಂಡಿಯಲ್ಲಿ ಹಾಕ್ತೀರಿ, ಅಥವಾ ಒಂದು ಏನಾದರೂ ಭೂಮಿಯಲ್ಲಿ, ಒಂದು ನದಿಯಲ್ಲಿ, ಒಂದು ಕೆರೆಯಲ್ಲಿ, ಎಲ್ಲೋ ಒಂದು ಆಕಾರ ಇದ್ದೇ ಇರುತ್ತದೆ. ಆಕಾರವಿಲ್ಲದೆ ನೀರು ಹೇಗಿರುತ್ತದೆ? ಅಂದರೆ ನೀರಿಗೆ ತನ್ನದಾದ ಒಂದು ನಿರ್ದಿಷ್ಟ ಆಕಾರವಿಲ್ಲ, ಗೊತ್ತಾದ ಆಕಾರ ಇಲ್ಲ. ಆದರೆ ಅದು ಆಲ್ವೇಸ್ ಯಾವುದೋ ಒಂದು ಸಂದರ್ಭದಲ್ಲಿರುವುದರಿಂದ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಸಂದರ್ಭವೇ ಅದರ ಲೋಟ. ಈಚ್ ಸಂದರ್ಭ ಇಸ್ ಎ ಲೋಟ. ಆ ಸಂದರ್ಭಕ್ಕೆ ಅನುಗುಣವಾಗಿ ಕಂಡು ಬರ್ತದೆ. ಕೆರೆ ಒಂದು ಸಂದರ್ಭ, ನದಿ ಒಂದು ಸಂದರ್ಭ, ಸಮುದ್ರ ಇನ್ನೊಂದು ಸಂದರ್ಭ, ಲೋಟ ಒಂದು ಸಂದರ್ಭ, ಇನ್ನು ನಿಮ್ಮ ಬೊಗಸೆ ಒಂದು ಸಂದರ್ಭ. ಬೊಗಸೆ ಪ್ರತಿಯೊಂದು, ಈ ಬೊಗಸೆಯಲ್ಲಿ ಹಾಕಿದ್ದರೆ ಬೊಗಸೆ ಅಷ್ಟು ನೀರು ಕಂಡು ಬರ್ತದೆ. ಅಂದರೆ ನೀರು ಯಾವ ಯಾವ ಸಂದರ್ಭದಲ್ಲಿ ಹಾಕ್ತೀವೋ ಆಯಾ ಆಕಾರ ತೋರ್ತದೆ. ಆದರೆ ಆ ಆಕಾರಕ್ಕೆ ಕಟ್ಟು ಬಿದ್ದಿಲ್ಲ. ಬಟ್ ಆಕಾರ ತಾನಲ್ಲ ಎಂದಲ್ಲ. ನೋಡಿ, ನೀವು ಯಾವ ಲೋಟದಲ್ಲಿ, ಪಾತ್ರದಲ್ಲಿ ಹಾಕ್ತೀವೋ ಅದು ಭಗವಂತನೇ, ಭಗವಂತ ಅಲ್ಲ ಎಂದು ಹೇಳೋಕ್ಕಾಗಲ್ಲ. ಆದರೆ ಆ ತೋರುವ ರೂಪಕ್ಕೆ ತಾನು ಪರಿಮಿತವಾಗಿಲ್ಲ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ಇದು ನಮ್ಮ ಹಿಂದೂಗಳ ಥಿಂಕಿಂಗ್. ನಮ್ಮ ಬುದ್ಧಿಯೆಲ್ಲ ಬೈಬಲ್ನಿಂದ ತುಂಬಿಬಿಟ್ಟರು. ನೋಡಿ, ನೀರಿಗೆ ತನ್ನದಾದ ಒಂದು ಫಿಕ್ಸ್ಡ್ ಆಕಾರವಿಲ್ಲ. ಆದರೆ ಯಾವುದೋ ಒಂದು ಆಕಾರದಲ್ಲಿ ತೋರ್ತಾನೆ ಇರುತ್ತದೆ. ತೋರುವ ಆಕಾರಗಳೆಲ್ಲ ನೀರೇ. ಎಲ್ಲ ಆಕಾರಗಳು ನೀರೇ. ಯಾವುದೇ ಆಕಾರ ಇರಲಿ, ಬೊಗಸೆ ಇರಲಿ, ಉದ್ದ ಲೋಟ ಇರಲಿ, ತ್ರಿಭುಜಾಕಾರ ಲೋಟ ಇರಲಿ, ಚತುರಸ್ರಾಕಾರ ಇರಲಿ, ರೌಂಡ್ ಪಾಟ್ ಅಂದರೆ ಗೋಲಾಕಾರ ಮಡಿಕೆಯಲ್ಲೇ ಆಗಲಿ, ಯಾವುದಲ್ಲೇ ಹಾಕು.
ಯಾವುದೇ ಲೋಟದಲ್ಲಿ ಹಾಕು, ಆಯಾ ಅಥವಾ ಅಗಲ ತಟ್ಟ ಅಂತ ಅಗಲ ಪಾತ್ರದಲ್ಲಿ ಹಾಕಲಿ, ನೀರು ಅಗಲ ಇರುತ್ತದೆ. ಕೆರೆಯಲ್ಲಿ ಹಾಕಿ, ನದಿಯಲ್ಲಿ ಹಾಕಿ, ಸಮುದ್ರದಲ್ಲಿ ಹಾಕಿ, ಮಳೆ ಆಗುತ್ತಾ ಇರುವಾಗ ಮೇಲಿನಿಂದ ಒಂದು ಏನದು ಬಿಂದು ಬಿಂದುಗಳಾಗಿ ಹನಿ ಹನಿಗಳಾಗಿ ತೋರಲಿ, ಅದು ನೀರೇ. ನೀರು ಒಂದು ಧಾರ ಅಂದರೆ ಒಂದು ಪ್ರವಾಹ ರೂಪವಾಗಿದೆ. ಇವೆಲ್ಲ ಬಗೆ ಬಗೆಯ ಆಕಾರಗಳು. ನೀರಿಗೆ ತನ್ನದಾದ ಆಕಾರ ಹೇಳು ಇಲ್ಲ. ಅಂದರೆ ಇವರು ಏನು ಹೇಳ್ತಾರೆ, ಈ ತೋತಾಪುರಿ ಮಾಡಿದನಂತೆ ಕೇವಲ ಪರಮಾತ್ಮ ನಿರ್ಗುಣನಂತೆ ನಿರಾಕಾರನಂತೆ ಆಕಾರವಲ್ಲ ಎಂದವರು ಮಂದಿರಗಳು ವಿಗ್ರಹಗಳಂದರೆ ಅದನ್ನು ಪರಿಹಾಸ ಮಾಡುತ್ತಿದ್ದನಂತೆ. ಅವರಿಗೆ ಅದ್ವೈತ ಗೊತ್ತಂತೆ, ಆದರೆ ಅದ್ವೈತಕ್ಕಿಂತ ಹೆಚ್ಚಿನದಾದ ದ್ವೈತ ಗೊತ್ತಿಲ್ಲ ಅಂತೆ. ಚೆನ್ನಾಗಿದೆ ವೇದಾಂತ, ಇದೆಲ್ಲ ಬೈಬಿಕಲ್ ವೇದಾಂತ. ಅದ್ವೈತ ಗೊತ್ತಿದೆ ಅಂತೆ, ಅವರಿಗೆ ದ್ವೈತ ಗೊತ್ತಿಲ್ಲ ಅಂತೆ. ಅದರಿಂದ ಶಿಷ್ಯರು ಹೇಳಿಕೊಟ್ರು. ನೀವು ನಾನು ಹೇಳಿದ್ದರೆ ನಿಮಗೆ ಎಷ್ಟೋ ಜನರಿಗೆ ಇಷ್ಟವಾಗ್ತದೆ. ನಾನು ಓದಿ ಹೇಳ್ತಾ ಇದ್ದೀನಿ, ನನ್ನ ಪುಸ್ತಕದಲ್ಲಿ ತೋರಿಸ್ತೀನಿ, ಬೇಕಾದರೆ ನೀವು ಓದಬಹುದು. ನಾನು ಅಂಡರ್ಲೈನ್ ಮಾಡಿ ಇಟ್ಟುಕೊಂಡೆ, 1 ಸಲ ಅಲ್ಲ 10 ಸಲ ಓದಿ ಹೇಳ್ತಾ ಇದ್ದೇನೆ ನಾನು ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಇದು ಏನು ಹೇಳ್ತಾರೆ ಅಂದರೆ, ಅವರಿಗೂ ನಿರ್ವಿಕಲ್ಪ ಸಮಾಧಿಯಲ್ಲಿ ನಿರ್ಗುಣ ಬ್ರಹ್ಮನು ತಿಳ್ಕೊಂಡನಂತೆ, ಅವರು ಸಗುಣ ಸಾಕಾರವು ಬ್ರಹ್ಮವೇ ಅಲ್ಲ ಎಂದು ಹೇಳಿಬಿಟ್ಟನಂತೆ. ಇದು ಅದ್ವೈತ ಅಂತೆ, ಸಾಂಪ್ರದಾಯಿಕ ಅದ್ವೈತ, ಶಂಕರ ವೇದಾಂತ ಇದೇ ಹೇಳುತ್ತಾ ಇದ್ದಂತೆ. ಯಾವ ಶಂಕರಾಚಾರ್ಯ ಹೇಳಿದ್ದನಪ್ಪ, ಯಾವ ಶಂಕರ ಭಾಷ್ಯದಲ್ಲಿದೆ ನೋಡಿ, ಅವರು ಪ್ರಚಾರ ಮಾಡುವುದು. ಆದ್ದರಿಂದ ಒಂದು ಸಲ ಏನಂದೆ, ಆ ಭಗವಂತ ಅವನಿಗೆ ಒಂದು ಈ ತೋತಾಪುರಿ ಗುರುಗಳಿಗೆ ಏನೋ ಬುದ್ಧಿ ಹೇಳಬೇಕೆಂದು, ಬುದ್ಧಿವಾದ ಹೇಳಬೇಕೆಂದು ಒಂದು ಸಲ ಅವರಿಗೆ ಡಯರಿಯಾ ಬಂತಂತೆ, ಹೊಟ್ಟೆ ನೋವು. ಈಗ ಹೊಟ್ಟೆ ನೋವಿನಿಂದ, ಆ ಡಯರಿಯಾನಿಂದ ಅವರು ತಡ್ಕೊಳ್ಳೋಕ್ಕಾಗದೆ ಆಹಾ ಕಷ್ಟಪಟ್ಟು ಈಗ ನಾನು ಪ್ರಾಣ ಬಿಡ್ತೀನಿ ಅಂತ ಅಂದ್ಕೊಂಡೇನಂತೆ. ಯಾರು? ಈ ಅದ್ವೈತ ಜ್ಞಾನಿ. ಈ ಅದ್ವೈತ ಗುರುಗಳಂತೆ ಅವನು. ಈ ಅದ್ವೈತ ಗುರುಗಳು ತಡ್ಕೊಳ್ಳೋಕ್ಕಾಗದೆ ನೋವಿನಿಂದ ಈಗ ನಾನು ಪ್ರಾಣನೇ ಬಿಡ್ತೀನಿ ಎಂದು ಹೋಗಿ ಗಂಗಾ ನದಿಯಲ್ಲಿ ಬಿದ್ದನಂತೆ. ನಾನು ಮುಳುಗಿ ಇದರಲ್ಲಿ ಸತ್ತು ಹೋಗ್ತೀನಿ ಅಂತ. ಎಷ್ಟು ಹೋದರೂ ಮುಣಿಗಾಳುವರೆಗೆ, ಮಂಡಿವರೆಗೆ ನೀರಿತ್ತಂತೆ. ಇಡೀ ಗಂಗಾ ನದಿ ಹೆಚ್ಚು ನೀರೇ ಸಿಗಲಿಲ್ಲ ಅಂತೆ, ಅವರಿಗೆ ಸಾಯಕ್ಕೆ ಆಗಲಿಲ್ಲ ಅಂತೆ. ಆವಾಗ ಅವರು ಒಪ್ಕೊಂಡನಂತೆ, ಓ ಸಗುಣ ಬ್ರಹ್ಮ ಇದ್ದಾನೆ, ಸಗುಣ ಸಾಕಾರ ಇದ್ದಾನೆ. ಇವನ ಅದ್ವೈತ ಗುರುವಂತೆ, ಸಾಂಪ್ರದಾಯಿಕ ಗುರುವಂತೆ ಶಿಷ್ಯನ ಅನುಗ್ರಹದಿಂದ ಸಗುಣ ಬ್ರಹ್ಮವು ದ್ವೈತನು ತಿಳ್ಕೊಂಡನಂತೆ. ಅಂದರೆ ಅದ್ವೈತಕ್ಕಿಂತ ಒಂದು ಮೇಲಿನ ಮಟ್ಟ ಇದೆ ಗೊತ್ತಾ? ಅದ್ವೈತ ತಿಳ್ಕೊಂಡ ನಂತರ ದ್ವೈತ ತಿಳ್ಕೊಳ್ಳಬೇಕು. ಚೆನ್ನಾಗಿದೆ ವೇದಾಂತ. 20ನೇ ಶತಮಾನ ಎಂದು ನಾನು ಹೇಳ್ತೀನಿ ನೋಡಿ, 20ನೇ ಶತಮಾನದ ಗುರುಗಳು ಎಂದು ನಾನು ಹೇಳಿದ್ದರೆ ನಿಮಗೆ ಯಾರಿಗೂ ಇಷ್ಟವಾಗಲ್ಲ. ಬಟ್ ನೋಡಿ, ಈ ಸಿದ್ಧಾಂತ ನೋಡಿ ಹೇಗಿದೆ. ವಿಮರ್ಶೆ ಮಾಡಿದಾಗ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಲಿಸನ್, ವಾಟ್ ಕೈಂಡ್ ಆಫ್ ಥಿಂಕಿಂಗ್ ಇಟ್ ಈಸ್. ಏನಪ್ಪ ಅದ್ವೈತ ಅಂದರೆ ಅದು ಒಂದು ಫಿಕ್ಸ್ಡ್ ಕಾನ್ಸೆಪ್ಟಾ? ಅದ್ವೈತ ಅಂದರೆ ಏನು ಅಂದ್ಕೊಂಡ? ವಾಟ್ ಈಸ್ ಯೂನಿವರ್ಸಲ್ ಅಂದರೆ ಅರ್ಥವೇನು? ಸರ್ವವ್ಯಾಪಕ ಅಂದರೆ ಅದು ಒಂದು ಫಿಕ್ಸ್ಡ್ ರೂಪವ? ಏನಪ್ಪ? ಪರಮಾತ್ಮ ನಿರ್ಗುಣ ನಿರ್ವಿಶೇಷ ಎಂದು ಹೇಳುವುದರ ತಾತ್ಪರ್ಯ ಏನೆಂದರೆ, ಒಂದಾನೊಂದು ಪರ್ಟಿಕ್ಯುಲರ್ಗೆ ಫಿಕ್ಸ್ ಆಗಲಿಲ್ಲ ಎಂದು ಹೇಳಿದ್ದೀವಿ ಅಷ್ಟೇ ನೋಡಿ. ಹಾಗೆ ಎಲ್ಲಿ ಹೇಳಿದ್ದರೂ ಉಪನಿಷತ್ತಿನಲ್ಲಿ, ಭಗವದ್ಗೀತದಲ್ಲಿ, ಶಂಕರ ಭಾಷ್ಯದಲ್ಲಿ ಪರಮಾತ್ಮನನ್ನು ಇಂಥದ್ದು ಇದು ಎಂದು ಯಾವುದೋ ಒಂದು ರೂಪಕ್ಕೆ ಪರಿಮಿತ ಮಾಡಬೇಡ. ನಿರ್ಗುಣವನ್ನು ತಿಳ್ಕೊಂಡವನು ಸಗುಣಕ್ಕೆ ಗೊತ್ತಾಗಲ್ಲವ? ಸಗುಣ ಗೊತ್ತಾಗದೆ ನಿರ್ಗುಣ ತಿಳ್ಕೊಳ್ತಾನ? ಏನಿದು? ಎಂದು ಎವ್ರಿಥಿಂಗ್ ಬ್ರಹ್ಮ ಆದರೆ ನೋಡುವುದು ಕಂಡುಬರುವುದೆಲ್ಲ ಪರಮಾತ್ಮವೇ. ಏನಪ್ಪ? ಸಚ್ಚಿದಾನಂದ ಸ್ವರೂಪ ಸರ್ವವ್ಯಾಪಕನಾಗಿರುವ ಜಗತ್ತಿನ ಮೂಲತತ್ವವು ಪರಮಾತ್ಮ ಆದರೆ ತೋರುವುದು ಪರಮಾತ್ಮನೇ, ಜಗತ್ತು ಪರಮಾತ್ಮನೇ. ಅವರು ಜಗತ್ತು ಪರಮಾತ್ಮ ಎಂದು ಒಪ್ಪಲಿಲ್ಲ ಅಂತೆ ತೋತಾಪುರಿ ಗುರುಗಳು. ಅವರಿಗೆ ಜಗತ್ತು ಪರಮಾತ್ಮ ಎಂದು ಗೊತ್ತಿಲ್ಲ ಅಂತೆ. ನಿರ್ವಿಕಲ್ಪ ಸಮಾಧಿಯಲ್ಲೇ ಬ್ರಹ್ಮ ಇದ್ದಾನೆ, ಈ ಪ್ರಪಂಚದಲ್ಲಿ ಪರಮಾತ್ಮ ಇಲ್ಲ, ಪರಮಾತ್ಮ ಅಲ್ಲ ಎಂದು ತಿಳ್ಕೊಂಡನಂತೆ. ಇದು ಅದ್ವೈತ ವೇದಾಂತ ಅಂತೆ. ಇದೇ ಸಾಂಪ್ರದಾಯಿಕ ಶಂಕರ ವೇದಾಂತ ಅಂತೆ. ಈಗ ಈ ತೋತಾಪುರಿ ಶಿಷ್ಯರು ಬಂದು ಅವರಿಗೆ ದ್ವೈತ ಹೇಳಿಕೊಟ್ಟು ಅವರನ್ನು ಉದ್ಧರಿಸಿದನಂತೆ. ಇದು ಗುರುಭಕ್ತಿ. ಶಿಷ್ಯರ ಗುರುಭಕ್ತಿ ಏನಿದೆ ಅಂದರೆ, ಶಿಷ್ಯರು ಅಜ್ಞಾನಿ ಅಲ್ಲ,
ಗುರುಗಳ ಅಜ್ಞಾನಿ ಶಿಷ್ಯರ ಬಂದು ಗುರುಗಳನ್ನು ಉದ್ಧರಿಸ್ತಾನೆ. ಇದು ಏನಿವೆ ನಾವಿಲ್ಲಿ ಹೇಳುವ ಅಂದರೆ ಇನ್ನೊಬ್ಬರ ಹೆಸರಿಟ್ಟು ಹೇಳಿದ ವಿಷಯವೇನೋ ನೋಡಿ. ವ್ಯಕ್ತಿಯನ್ನು ಬಿಡಿ, ವ್ಯಕ್ತಿಯನ್ನು ಸುಮ್ಮನೆ ಒಂದು ನಿಮ್ಗೆ ಗೊತ್ತಾಗಲಿ ಎಂದು ಅದು ಹೇಳ್ತಾ ಇದ್ದೀನಿ. ಇಲ್ಲಿ ತತ್ವ, ಪರಮತತ್ವ ಒಬ್ಬನಿಗೆ ನೋಡಿ, MA ಓದಿದನಂತೆ, MA ಪಾಸ್ ಆಗಿದ್ದ. ಅವನಿಗೆ ಏನಪ್ಪ ನೀವು 10th ಕ್ಲಾಸ್ ಓದಿದ್ದೀಯಾ ಅಂದರೆ, ಅದೇನು 10th ಕ್ಲಾಸಾ ಅಂಥದ್ದು ನಾವು ಓದಲ್ಲ, ನಮಗೇನು ಗೊತ್ತು, ನಾನು MA ಪಾಸ್ ಆಗಿದ್ದೇನೆ. ಓಹೋ, MA ಪಾಸ್ ಆಗಿದ್ದವನಿಗೆ 10th ಕ್ಲಾಸ್ ಗೊತ್ತಿಲ್ಲವಾ? 10th ಕ್ಲಾಸ್ ಅವ್ರಿಗೆ ಗೊತ್ತಿಲ್ಲ, MA ಪಾಸ್ ಆಗಿದ್ದಾನೆ. ಇದು ತೋತಾಪುರಿ MA ಪಾಸ್ ಆಗಿದ್ದಾನಂತೆ, 10th ಕ್ಲಾಸ್ ಮಾತ್ರ ಗೊತ್ತಿಲ್ಲ ಅಂತೆ ಅವರಿಗೆ. 10ನೇ ಕ್ಲಾಸ್, PUC ಗೊತ್ತಿಲ್ಲ ಅಂತೆ, BA ಗೊತ್ತಿಲ್ಲ ಅಂತೆ, MA ಮಾತ್ರ ಪಾಸ್ ಆಗಿದ್ದಾನಂತೆ. ತುಂಬ ಪ್ರಚಾರ ನಡೆಯುತ್ತಾ ಇದೆ. MA ಪಾಸ್ ಆಗಿದ್ದಾನಂತೆ. ಅವರು ಮಾತ್ರ ಅವರಿಗೆ ಬಂದು ಶಿಷ್ಯನ ಹತ್ತಿರ ಬಂದು ನಿಮಗೆ MA ಹೇಳ್ಕೊಡ್ತೀನಿ ಬಾ ಎಂದು ಹೇಳಿದನಂತೆ. ಆ ಶಿಷ್ಯ ನೋಡ್ಕೊಂಡನಂತೆ, ಇವರಿಗೆ MA ಬರುತ್ತದೆ ಹೊರತು 10th ಕ್ಲಾಸೇ ಬರಲ್ಲ. ಆಯಿತು, ಅವರು MA ನನಗೆ ಹೇಳ್ಕೊಡಲಿ, ನಾನು 10ನೇ ಕ್ಲಾಸ್ ಹೇಳ್ಕೊಡ್ತೀನಿ ಎಂದು ಹೇಳಿದನಂತೆ. ಆ ಗುರುಗಳು ನಂತರ ತಾನು ಕಲಿತುಕೊಂಡು 10th ಕ್ಲಾಸು, ಆವಾಗ MA ದಾಟಿ 10th ಕ್ಲಾಸ್ ಕಲಿತುಕೊಂಡನಂತೆ. ಚೆನ್ನಾಗಿದೆ ವೇದಾಂತ, ಚೆನ್ನಾಗಿದೆ ವೇದಾಂತ, ವೆರಿ ಗ್ರೇಟ್ ವೇದಾಂತ. ಆದ್ದರಿಂದ ವೆನ್ ಯು ನೋ ನಿರ್ಗುಣ, ಸಗುಣ ಗೊತ್ತಿಲ್ಲದೆ ನಿರ್ಗುಣ ಗೊತ್ತಾಗ್ತದೆ. ನಾಮರೂಪಗಳೆಲ್ಲ ಸೇರಿಸ್ಕೊಂಡೇ ಬ್ರಹ್ಮ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಬ್ರಹ್ಮ ಅಂದರೆ ಇದಾಲ್ಸೋ ಒಂದು ಅನದರ್ ಸಪರೇಟ್ ವಸ್ತು, ಇದಕ್ಕಿಂತ ಬಿಡಿಯಾಗಿರುವ ವಸ್ತು ಅಂದ್ಕೊಂಡಿದ್ದೀರ? ನಿರ್ವಿಕಲ್ಪ ಸಮಾಧಿಯಲ್ಲೇ ಇರುತ್ತದೆ ಅಂತೆ, ಸವಿಕಲ್ಪದಲ್ಲಿ ಜಗತ್ತಿನಲ್ಲಿರಲ್ಲ ಅಂತೆ. ನಿರ್ವಿಕಲ್ಪ ಸಮಾಧಿಯಲ್ಲೇ ಬ್ರಹ್ಮ ಅಂದರೆ ದೇ ಮೇಡ್ ಬ್ರಹ್ಮ ಇಂಟು ಅನದರ್ ಸಪರೇಟ್ ವಸ್ತು. ಇದು ಓಕೆ, ಅವರು ತಪ್ಪು ತಿಳ್ಕೊಂಡ್ರೆ ತಿಳ್ಕೊಳ್ಳಬಹುದು, ನಮಗೇನು ಆಕ್ಷೇಪವಿಲ್ಲ, ನೀವು ಬೇಕಾದರೆ ಹೇಳ್ಕೊಂಡು. ಬಟ್ ಇದು ಟ್ರೆಡಿಷನಲ್ ವೇದಾಂತ ಎಂದು ಹೇಳುವುದು ಮಾತ್ರ ಇದು ಅಕ್ಷಮ್ಯ ಅಪರಾಧ, ಇದು ಅನ್ಫರ್ಗಿವೇಬಲ್ ಕ್ರೈಮ್. ಇದು ಯು ಮೇ ಥಿಂಕ್ ಯುವರ್ ಓನ್ ಥಿಂಗ್, ಯು ಹ್ಯಾವ್ ಯುವರ್ ಓನ್ ಸಿದ್ಧಾಂತ, ಯುವರ್ ಓನ್ ಏನಾದರೂ ಬರ್ಕೋ. ಆಫ್ಟರ್ ಆಲ್ ನಿಮ್ಮ ಫ್ರೀಡಮ್ ನಿಮಗೆ. ಹೂ ಆರ್ ಯು ಟು ವಿ ಟು ಕ್ವಶ್ಚನ್? ಯು ಹ್ಯಾವ್ ಯುವರ್ ಓನ್ ಸಿದ್ಧಾಂತ. ನಿಮ್ಮ ಸಿದ್ಧಾಂತ ಹೇಳ್ಕೊ, ಪುಸ್ತಕ ಬರ್ಕೋ, ನಿಮ್ಮ ಶಿಷ್ಯರಿಗೆ ಹೇಳ್ಕೊ, ಏನಾದರೂ ಹೇಳ್ಕೊ. ನಿಮಗೆ ಯಾವುದು ಪರಮಾತ್ಮ ಅನಿಸಿತೋ ನೀವು ಹೇಳ್ಕೊಳ್ಳಬಹುದು. ಬಟ್ ಟ್ರೆಡಿಷನಲ್ ವೇದಾಂತ ಹೀಗೆ ಹೇಳುತ್ತಾ ಇದೆ ಎಂದು ನಮ್ಮನ್ನು ಯು ಕಾಂಟ್ ಪುಟ್ ಯುವರ್ ವರ್ಡ್ಸ್ ಇಂಟು ಅವರ್ ಮೌತ್. ನಮ್ಮ ಬಾಯಿಯಲ್ಲಿ ನಿಮಗೆ ಇಷ್ಟ ಬಂದಂತೆ ಬಾಯಿಗಳಿಂದ ಹೇಳಿಸಿ ನಮ್ಮ ಸಿದ್ಧಾಂತ ಇದೆ ಎಂದು ಹೇಳುವುದು ಮಾತ್ರ ಯಾರೂ ಒಪ್ಪಲ್ಲ, ಯಾರೂ ಕ್ಷಮಿಸಲ್ಲ, ಎಷ್ಟು ದೊಡ್ಡವರೇ ಆಗಲಿ, ಅಲ್ಲವೇ? ಯು ಕಾಂಟ್ ಪುಟ್ ಯುವರ್ ವರ್ಡ್ಸ್ ಇಂಟು ಅವರ್ ಮೌತ್ ಆ್ಯಂಡ್ ಕಾಲ್ ಇಟ್ ದಟ್ ದಿಸ್ ಈಸ್ ವಿ ಸೇ. ಸಪೋಸಿಂಗ್ ನಾನು ಯಾವುದೋ ಅರ್ಥ ನಿಮ್ಮ ಬಾಯಿಯಲ್ಲಿ ಹೇಳಿಸಿ ನೀವು ಹೀಗೆ ಹೇಳ್ತಾ ಇದ್ದೀರಿ, ಅದರಿಂದ ನೀವು ತಪ್ಪು ಎಂದು ಹೇಳಿದ್ದರೆ ನೀವು ನಮ್ಮನ್ನು ಒಪ್ತೀರಾ? ನಾನು ದಿಸ್ ಈಸ್ ಅನ್ ಔಟ್ರೇಜಿಯಸ್, ಯು ಫೀಲ್ ಔಟ್ರೇಜ್ಡ್. ಐ ಸೇ ದಿಸ್ ಈಸ್ ಎ ಕ್ರೈಮ್, ಅಲ್ಲವೇ? ನೀವು ನನ್ನ ಆಕ್ಷೇಪ ಮಾಡ್ತೀರಿ. ಹೌ ಕ್ಯಾನ್ ಯು ಸೇ ದ್ಯಾಟ್? ನಿಮ್ಮ ಸಿದ್ಧಾಂತ ಏನೋ ಹೇಳ್ಕೊ, ಬಟ್ ನಮ್ಮನ್ನು ನೀವು ಏನೇನೋ ಅರ್ಥ ಮಾಡಿ ಇದೇ ನಮ್ಮದು ಎಂದು ಹೇಳುವುದು ಮಾತ್ರ ಸರಿಯಾಗಿಲ್ಲ. ನಾವು ಹೇಳಿದ್ದು ಎಕ್ಸಾಕ್ಟ್ಲಿ ಹೇಳಿ, ನಿಮ್ಮದು ಡಿಫ್ರೆಂಟ್ ಸುಮ್ಮನೆ ಕಾಂಟ್ರಾಸ್ಟ್ ತೋರಿಸುವುದಕ್ಕೆ ಹೇಳಬಹುದು. ಈಗ ನಾವು ಬೈಬಲ್ ಕುರಿತು ಏನು ಹೇಳಿದ್ದಾರೋ ಅವರ ಪುಸ್ತಕಗಳನ್ನು ಓದಿ ನನಗೆ ಬೈಬಲ್ ಮೇಲೆ ಇಷ್ಟು ದಪ್ಪ ಇಂಗ್ಲೀಷ್ ವ್ಯಾಖ್ಯಾನ ಇದೆ. ನಾನು ತರಿಸ್ಕೊಂಡೆ ಎಲ್ಲೋ ಒಂದು ಮಿಷನರಿ, ಅದು ಒಂದು ಅಂಗಡಿಗಳು, ಆವಾಗ ತುಂಬ ಹಿಂದೆ 30 years ago ಎಲ್ಲೋ ಹೋಗಿ ತಗೊಂಡು ಬಂದೆ. ಇಷ್ಟು ದಪ್ಪ ರೆಡ್ ಬುಕ್ಕು, ಎಲ್ಲ ಬೈಬಲ್ ವ್ಯಾಖ್ಯಾನ. ಅವರು ಟ್ರೆಡಿಷನಲ್ ವ್ಯಾಖ್ಯಾನದಲ್ಲಿ ಏನು ಹೇಳುತ್ತಾರೆ, ಅವರ ಕಾನ್ಸೆಪ್ಟ್ ಆಫ್ ಗಾಡ್, ಅದು ನಾನು ಓದಿ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಡಿಮೀನಿಂಗ್ ದೆಮ್. ಇನ್ಫ್ಯಾಕ್ಟ್ ಗಾಡ್ ಈಸ್ ಎ ಪರ್ಸನ್ ಅಂದರೆ ಅವರು ಸಂತೋಷ ಪಟ್ಕೊಳ್ತಾರೆ. ಜೀವ ಈಸ್ ಎ ಸಿನ್ನರ್, ಪಾಪಿ ಅಂದರೆ ಜೀವನು ಸಿನ್ನರ್ ಅಂದರೆ ಪಾಪಿ ಅಂದರೆ ತುಂಬ ಸಂತೋಷ ಪಟ್ಕೊಳ್ತಾರೆ. ನೀವು ಪಾಪಿ ಅಲ್ಲ ಅಂದರೆ ಅವರು ಅಫೆಂಡ್ ಆಗ್ತಾರೆ. ಗಾಡ್ ಪರ್ಸನ್ ಅಲ್ಲ, ಪರಮಾತ್ಮ ತತ್ವ ಹಿ ಈಸ್ ನಾಟ್ ಎ ಪರ್ಸನ್ ಅಂದರೆ ದೇ ಫೀಲ್ ಅಫೆಂಡೆಡ್. ಯು ಆರ್ ಡಿಸ್ಟಾರ್ಟಿಂಗ್ ಅವರ್ ಬೈಬಲ್ ಎಂದು ಹೇಳ್ತಾರೆ. ಏನಪ್ಪ ನೀವೇನು ಉದಾರ ತತ್ವ ಮಾಡ್ತಾ ಇಲ್ಲ. ವೈ ಶುಡ್ ಐ ಇಂಪೋಸ್ ಮೈ ಹಿಂದೂ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಆ್ಯಂಡ್ ಬೈಬಲ್? ಅವರು ಏನು ಹೇಳ್ತಾರೋ ಅವರ ತಿಳುವಳಿಕೆ,
ಅವರ ಎಕ್ಸ್ಪ್ಲನೇಷನನ್ನೇ ಆ್ಯಸ್ ಇಟ್ ಈಸ್ ಇಟ್ಕೊಂಡು ನಾನು ಕಾಂಟ್ರಾಸ್ಟ್ ತೋರಿಸ್ತಾ ಇದ್ದೇನೆ. ನಾವು ಹೀಗೆ ಹೇಳ್ತೀವಿ, ಅವರು ಹೀಗೆ ಹೇಳ್ತಾರೆ. ವಿ ಆರ್ ನಾಟ್ ಡಿಸ್ಟಾರ್ಟಿಂಗ್, ವಿ ಆರ್ ನಾಟ್ ಡಿಮೀನಿಂಗ್ ಇಟ್. ಅವರ ಸಿದ್ಧಾಂತವೇ ತಪ್ಪಿದ್ದರೆ ಅವರಿಷ್ಟ. ಹೂ ಆರ್ ವಿ ಟು ಕೊಂಡಿದ್ದೇನೆ? ಅಯ್ಯೋ ಅವರ ಸಿದ್ಧಾಂತ ತಪ್ಪಾಗ್ತದೆ, ಅಯ್ಯೋ ತಪ್ಪು ಹೇಳಿದ್ದಾರೆ ನಮಗೆ ಅನ್ಯಾಯ, ಅದರಿಂದ ತಪ್ಪೋ ಒಪ್ಪೋ ಅವರು ಹೇಳಿದ್ದ ಹಾಗೆ ಒಪ್ಪಬೇಕು. ವಿ ಶುಡ್ ನಾಟ್ ಡಿಸ್ಟಾರ್ಟ್. ತಪ್ಪೆನ್ನುವುದು ಸೆಕೆಂಡ್ ಪಾಯಿಂಟ್, ಅದು ನೆಕ್ಸ್ಟ್ ಪಾಯಿಂಟ್, ಅದು ಇನ್ನೊಂದು ಮಾತು. ಅವರು ಹೇಳಿದ್ದನ್ನು ಹೇಳಿದ ಹಾಗೆ ಒಪ್ಪಿ ನಂತರ ತಪ್ಪೋ ಒಪ್ಪೋ ಅದು ಬೇರೆ ವಿಷಯ. ನೀವು ಒಪ್ತಿರೋ ಅಲ್ಲವೋ ಬೇರೆ ವಿಷಯ. ನೀವು ಒಪ್ತೀರಾ ಆಯಿತು, ಒಪ್ಪದಿಲ್ಲವಾ ಆಯಿತು. ಅದು ತಪ್ಪು ಅನಿಸುತ್ತದಾ ನಿಮಗೆ ಆಯಿತು, ಅಲ್ಲ ಕರೆಕ್ಟ್ ಅನಿಸುತ್ತದಾ ಆಯಿತು. ಮೊದಲು ಹೇಳಿದ್ದು ಏನೂ ನೋಡಿ ಅಲ್ಲವೇ. ಗಾಡ್ ಈಸ್ ಎ ಪರ್ಸನ್, ಹಿ ಮಸ್ಟ್ ಬಿ ಪರ್ಸನ್. ಬೈಬ್ಲಿಕಲ್ ಗಾಡ್ ಮಸ್ಟ್ ಬಿ ಎ ಪರ್ಸನ್ ಆ್ಯಂಡ್ ಹಿ ಲಿವ್ಸ್ ಇನ್ ಹೆವನ್, ಹಿ ವೋಂಟ್ ಲಿವ್ ಇನ್ ದ ವರ್ಲ್ಡ್. ದಟ್ ಆಲ್ಸೋ ಗಾಡ್ಗೆ ಒಂದು ಸ್ಥಾನ ಇರುತ್ತದೆ, ಸ್ವರ್ಗದ ಹೆವನ್ನಲ್ಲೇ ಇರುತ್ತಾನೆ, ಭೂಲೋಕದಲ್ಲಿರಲ್ಲ, ಸರ್ವವ್ಯಾಪಕನಲ್ಲ. ಯು ಮಸ್ಟ್ ಅಡ್ಮಿಟ್, ಬಿಕಾಸ್ ದಿಸ್ ಈಸ್ ಅವರ್ ಗಾಡ್ ಆ್ಯಂಡ್ ಹಿ ಮಸ್ಟ್ ಬಿ ಲೈಕ್ ದಿಸ್ ಅಲ್ಲ. ನಮ್ಮ ಗಾಡ್ ಹೀಗೆ ಇರುತ್ತಾನೆ, ಹೀಗಲೇ ಇರಬೇಕು. ನೀವು ನಿಮ್ಮ ಹಿಂದೂ ಗಾಡನ್ನು ತಂದು ನಮ್ಮ ಮೇಲೆ ಹಾಕಿ ಎಲ್ಲರ ಗಾಡು ಒಂದೇ ಅಂದರೆ ಇದು ಮೂರ್ಖತನ. ನಾಟ್ ಓನ್ಲಿ ಮೂರ್ಖತನ, ಈ ಅನ್ಫರ್ಗಿವೆಬಲ್ ಕ್ರೈಮ್ ಇದು. ಯು ಆರ್ ಡೆಸ್ಟ್ರಾಯಿಂಗ್ ದ ಹೋಲ್ ಹ್ಯುಮ್ಯಾನಿಟಿ. ಗಾಡ್ ಈಸ್ ಒನ್ ಅನ್ನೋದು, ಈ ಗಾಡ್ ಈಸ್ ಒನ್ ಅನ್ನೋದು ಮತ್ತೆ ಬೈಬ್ಲಿಕಲ್ ಮಾಟ. ಈ ಮಾತೆಲ್ಲ ಮತ್ತೆ ಬೈಬ್ಲಿಕಲ್ ಮಾತು, ಮತ್ತೆ ಕುರಾನಿಕ್ ಮಾತೆ. ಗಾಡ್ ಈಸ್ ಒನ್ ಎಂದು ಹಿಂದೂಗಳು ಮಾತಾಡುವುದಕ್ಕೆ ನಾಚಿಕೆ ಇದೆ ಏನಪ್ಪ? ಫಸ್ಟ್ ವಿ ಆರ್ ನಾಟ್ ಹಿಂದೂಸ್, ನಮಗೆ ಹಿಂದುವೇ ಗೊತ್ತಿಲ್ಲ, ಹಿಂದೂ ಎಂದು ಹೆಸರಿದೆ, ಏನು ಗೊತ್ತಿಲ್ಲ ಅಲ್ಲ. ವೈಟ್ ಇಸ್ ಆಲ್ ಗಾಡ್ ಈಸ್ ಒನ್, ಗಾಡ್ ಈಸ್ ಸೇಮ್, ಗಾಡ್ ಈಸ್ ಒನ್. ಗಾಡ್ ಈಸ್ ಒನ್ ಎಲ್ಲಿದೆಯಪ್ಪ? ಎಲ್ಲಿದೆ? ಅಂದರೆ ನಮಗೆ ಹಿಂದೂ ಮತ ಗೊತ್ತೇ ಇಲ್ಲ. ದೇರ್ ಆರ್ ಟೂ ಕೈಂಡ್ ಆಫ್ ಕ್ರಿಶ್ಚಿಯನ್ಸ್. ಒನ್ ಈಸ್ ಎ ಟ್ರೂ ಕ್ರಿಶ್ಚಿಯನ್, ಅನದರ್ ಈಸ್ ಎ ಹಿಂದೂ ಹೆಸರಿನಲ್ಲಿ ಬದುಕುತ್ತಾ ಇರುವ ಕ್ರಿಸ್ತುಗಳು. ಎರಡು ಬಗೆ ಕ್ರಿಸ್ತುಗಳಿದ್ದ, ಎರಡು ಬಗೆ ಮುಸ್ಲಿಮ್ಸ್ ಇದ್ದಾರೆ. ಒಬ್ಬರು ಹಿಂದೂ ಹೆಸರಿನಲ್ಲಿ ಬದುಕುತ್ತಾ ಇರುವ ಅಬ್ರಹಮಿಕ್ ಜನರು, ಒಬ್ಬರು ನಿಜವಾದ ಅಬ್ರಹಮಿಕ್ ಜನರು. ನಾವು ಫೇಕ್ ಅಬ್ರಹಮಿಕ್ ಜನರು, ನಾವು ಫೇಕ್ ಕ್ರಿಶ್ಚಿಯನ್ಸ್, ಫೇಕ್ ಮುಸ್ಲಿಮ್ಸ್ ನಾವು ಅಲ್ಲವೇ? ಬಿಕಾಸ್ ನಮ್ಮ ಬುದ್ಧಿಯೆಲ್ಲ ಬೈಬಲಿಕಲ್ ಬುದ್ಧಿ ಇಟ್ಕೊಂಡಿದ್ದೀವಿ. ಆದ್ದರಿಂದ ಪರಮಾತ್ಮ ತತ್ವ ಅಂದರೆ ಏನೆಂಬುದು ನಮ್ಮ ಶಾಸ್ತ್ರ ಹೇಳಿದ ಹಾಗೆ ತಿಳ್ಕೋ. ಸರ್ವವ್ಯಾಪಕ, ಅಖಂಡ, ಅನಂತ, ಅದ್ವಿತೀಯ, ಇವೆಲ್ಲ ಜಸ್ಟ್ ಟು ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಬುದ್ಧಿಗೆ ಒಂದು ದೃಷ್ಟಿಯನ್ನು ಕೊಡುವುದಕ್ಕೆ ಹೇಳಿರುವ ಮಾತುಗಳು. ಪರಮಾತ್ಮ ಯಾವ ಮಾತುಕ್ಕೆ ಫಿಕ್ಸ್ ಆಗಲ್ಲ. ಒಂದು ಮಾತಿಟ್ಟುಕೊಂಡು ನೀವು ಹೀಗೆ ಹೇಳಿದ್ದೀರಲ್ಲ ಎಂದು ನನ್ನನ್ನು ಕಂಡೀಷನ್ ಮಾಡಿ ನೀವು ಚಾಲೆಂಜ್ ಮಾಡಿ ವಾದಿಸಬೇಕಾಗಿಲ್ಲ. ಒಂದೇ ಒಂದು, ನಾನು ಪರಮಾತ್ಮ ಸರ್ವವ್ಯಾಪಕ ಅಂದರೆ ನೀವು ಮಂದಿರ ಕಟ್ಟಬೇಡ. ನೀವು ಸರ್ವವ್ಯಾಪಕ ಹೇಳಿದ್ದೀವಲ್ಲ, ನೀವು ಮಂದಿರ ಕಟ್ಟಿದ್ದರೆ ತಪ್ಪಾಗ್ತದೆ. ಇದು ನೋಡಿ, ಈಗ ಇದು ಮತ್ತೆ ಹೀಗೆ ಮಾಡಬೇಡ. ಒಂದು ಶಂಕರಾಚಾರ್ಯರ ಮೇಲೆ ನಮ್ಮ ಮೂರ್ಖ ಜನರು ಒಂದು ಮಾಡಿದ್ದಾರೆ. ಈಗ ನಾನು ಮೂರ್ಖ ಎಂದು ಹೇಳಿದ್ದಕ್ಕೆ ಕ್ಷಮಿಸಿ, ಏಕೆಂದರೆ ಹಿಂದೂಗಳು ಕೆಲವೊಂದು ಬಿ ಮೂರ್ಖ ಒಂದು. ಈಗ ನಾನು ಮೂರ್ಖ ಜನರೇ ಹೇಳಬೇಕಾಗ್ತಾ ಇದೆ. ಹಿಂದೂಗಳನ್ನು ಏನು ಮಾಡಬೇಕು? ಈವನ್ ಐ ಡೋಂಟ್ ವಾಂಟ್ ಟು ಕಾಲ್ ಹಿಂದೂಸ್ ಸಚ್ ಎ ಗ್ರೇಟ್ ರಿಲಿಜನ್, ಸಚ್ ಎ ಗ್ರೇಟ್ ಪೀಪಲ್. ಬಟ್ ಏನು ಮಾಡಬೇಕು? ನಮ್ಮ ಜನರು ಅಗ್ರೆಸಿವ್ಲಿ ತಮಗೆ ವಿರುದ್ಧವಾಗಿ ಹೇಗೆ ಪ್ರಚಾರ ಮಾಡ್ಕೊಳ್ತಾ ಇದ್ದಾರಂದರೆ, ಅಬ್ಬಾ, ಇಟ್ಸ್ ವೆರಿ ಹರ್ಟಿಂಗ್ ಮೀ. ತುಂಬ ಹರ್ಟ್ ಮಾಡ್ತಾ ಇದೆ. ಒಂದು ಶ್ಲೋಕ ಕೋಟ್ ಮಾಡಿ, ಈ ಶ್ಲೋಕವನ್ನು ಹೇಳಲ್ಲ, ಇದೆಲ್ಲ ನಿಮಗೆ ಬೇಕು ಅಂದರೆ ಹೇಳ್ತೀನಿ. ಇಷ್ಟವಿಲ್ಲದವರು ಈ ಡೀಟೇಲ್ ಬಿಡಬಹುದು, ಬೇಸಿಕ್ ತತ್ವ ಕೇಳಬಹುದು. ಇಷ್ಟ ಬೇಕೆನ್ನುವರು ಹೇಳ್ತೀನಿ. ಒಂದು ಶ್ಲೋಕ ಇದೆ, ಆ ಶ್ಲೋಕದ ಇಂಗ್ಲೀಷು ಅರ್ಥ ಮಾತ್ರ ಹೇಳ್ತಾರೆ. ಏನು? ಶಂಕರಾಚಾರ್ಯರು ಭಗವಂತನನ್ನು ಬೇಡಿಕೊಂಡನಂತೆ, ಭಗವಂತನೇ ನನ್ನನ್ನು ಕ್ಷಮಿಸಿ, ನಾನು ಮಂದಿರಗಳನ್ನು ಕಟ್ಟಿ ತೀರ್ಥಯಾತ್ರೆ ಮಾಡಿ ನಿಮಗೆ ಅಪಮಾನ ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ. ಮಂದಿರಗಳಲ್ಲೂ ಪೂಜೆ ಮಾಡಿ ನಾನು ತಪ್ಪು ಮಾಡಿದೆ. ನೀವು ನಿರ್ಗುಣ ನಿರಾಕಾರ, ನಾನು ಮಂದಿರ ಕಟ್ಟಿಸಿದೆ, ಇದು ಒಂದು ತಪ್ಪಂತೆ. ನೀವು ಸರ್ವವ್ಯಾಪಕ, ಆದರೂ ನಾನು ತೀರ್ಥಯಾತ್ರೆ ಮಾಡಿದ್ದೀನಂತೆ, ಎರಡನೇ ತಪ್ಪಂತೆ. ಇಂಥದ್ದು ಇನ್ನೊಂದು ತಪ್ಪು ನಾನು ಮರೆತು ಹೋದೆ, 3 ತಪ್ಪುಗಳನ್ನು ಮಾಡಿದೆ ಎಂದು ಶಂಕರಾಚಾರ್ಯ ಭಗವಂತನನ್ನು ಕ್ಷಮಾಪಣೆ ಕೇಳಿಕೊಂಡನಂತೆ ಅಲ್ಲವೇ? ಇದು ಶಂಕರಾಚಾರ್ಯ ಹೆಸರಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾರು? ಶಂಕರ ಭಕ್ತರೇ. ನಾವು ಶಂಕರ ಭಕ್ತರು ಎಂದು ಹೇಳಿಕೊಳ್ಳುವ ಹಿಂದೂಗಳೇ ಶಂಕರನ ಮೇಲೆ ಒಂದು ಇಲ್ಲದ ಆಪಾದನ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ. ನನಗೆ ಐ ಫೆಲ್ಟ್ ಔಟ್ರೇಜ್ಡ್ ಈ ನಾನ್ಸೆನ್ಸ್ ನೋಡಿ.
ನನ್ನ ಎದುರಾಗೆ ಹೇಳಿದ್ದಾರೆ. ನನ್ನನ್ನು ಒಂದು ವೇದಿಕಕ್ಕೆ ಕರೆದು ಪ್ರವಚನ ಮಾಡುವುದಕ್ಕೆ ಅಲ್ಲೇ ವೇದಿಕೆ ಮೇಲೇ ಈ ಮಾತುಗಳೆಲ್ಲ ಹೇಳಿದ್ದಾರೆ. ದೆನ್ ಐ ಫೈಂಡ್ ಇದು ಎಲ್ಲಿದೆ? ಪ್ರಸ್ಥಾನತ್ರ ಈ ಭಾಷೆ ಓದಿದ್ದೀನಿ, ಒಂದು ವಾಕ್ಯ ಇಲ್ಲ, ಈ ಮಾತು ಎಲ್ಲಿಯೂ ಇಲ್ಲ. ಏನಿದಪ್ಪ? ಏನೇನೋ ಹೇಳಿಬಿಡ್ತಾರೆ. ಯಾರು? ಹಿಂದೂಗಳೇ. ಈ ಮೂರ್ಖತನ ಮಾಡುವುದೆಲ್ಲ ಹಿಂದೂಗಳೇ. ಅವರು ಗೊತ್ತಿಲ್ಲದಿದ್ದರೆ ನನ್ನಂಥವನು ಕೇಳಬಹುದು. ನಾನೇ ಅಲ್ಲ, ಎಷ್ಟೋ ಪಂಡಿತರಿದ್ದಾರೆ ನನಗಿಂತ ಹೆಚ್ಚು ಗೊತ್ತಿರುವರು. ಗುರುಗಳೇ ಇಂಥದ್ದು ಕೇಳಿದ್ದೀವಿ, ಇಂಥದ್ದು ಇದೆಯಾ ನಿಜವಾಗಿ ಎಂದು ಕೇಳಲ್ಲ. ನನ್ನ ಎದುರಾಗಿ ನನಗೆ ಉಪದೇಶ ಮಾಡ್ತಾರೆ. ಎಲ್ಲರಿಗೂ ಬಂದು ಮೈಕ್ ಇಟ್ಕೊಂಡು ಶಂಕರಾಚಾರ್ಯರು 3 ತಪ್ಪುಗಳು ಮಾಡಿದ್ದಾರೆ ಎಂದು. ನೀವು ಕೇಳಿದ್ದೀರಾ? ಕೇಳಿರ್ಬೋದು. ಶಂಕರಾಚಾರ್ಯರೇ ಒಪ್ಪಿಕೊಂಡನಂತೆ. ನಾನು ಎಲ್ಲಿದೆ ಎಂದು ಹುಡುಕಿದೆ ಎನ್ನೋ ಪುಸ್ತಕಗಳು, ಲೈಬ್ರರೀಸ್ ಹಂಡ್ರೆಡ್ಸ್ ಪುಸ್ತಕಗಳು ತಂದು ತುಂಬ ಹುಡುಕಿದೆ. ಕೊನೆಗೂ ಇಂಗ್ಲೀಷ್ನಲ್ಲಿ ಸಿಕ್ಕಿತು. ಆನಂದ ಕುಮಾರ ಸ್ವಾಮಿ ಪುಸ್ತಕದಲ್ಲಿ ಅವರದ್ದು ಪ್ರಸಿದ್ಧ ಪುಸ್ತಕ ಇದೆ ನೋಡಿ, ಅದು ಮರ್ತು ಹೋದೆ. ಗಾಡ್ ಶಿವಾನ ಏನೋ ಇದೆ, ಮರ್ತು ಹೋದೆ. ಆನಂದ ಕುಮಾರಸ್ವಾಮಿ ಪುಸ್ತಕಗಳಲ್ಲಿ ಸಿಕ್ಕಿತು. ಅದು ಇಂಗ್ಲೀಷ್ನಲ್ಲಿದೆ. ಶಂಕರಾಚಾರ್ಯ ಹೇಳಿದ್ದಾರೆ ಎಂದು ಅವರು ಬರೀತಾನೆ. ಆನಂದ ಕುಮಾರಸ್ವಾಮಿ ಹೇಳ್ತಾನೆ, ಶಂಕರಾಚಾರ್ಯ ಸೆಡ್ ಲೈಕ್ ದಟ್ ಹಿ ಸಾಟ್ ಫರ್ಗಿವ್ನೆಸ್ ಫ್ರಮ್ ಗಾಡ್, ದಟ್ ನಾನು 3 ತಪ್ಪುಗಳನ್ನು ಮಾಡಿದೆ. ನಾನು ಶಾಕ್ ಆಗಿಬಿಟ್ಟೆ. ಇವನಿಗೆ ಎಲ್ಲಿ ಸಿಕ್ಕಿತಪ್ಪ? ಮತ್ತೆ ಹುಡುಕುತ್ತಾ ಹೋದೆ. ಅವಧೂತ ಗೀತಾ ಎಂದು ಒಂದು ಪುಸ್ತಕ ಇದೆ, ಗೊತ್ತಾ? ಅವಧೂತ ಗೀತ, ದತ್ತಾತ್ರೇಯ ಅವಧೂತ ಗೀತ. ಆ ಗೀತೆಯಲ್ಲಿ ಟುವರ್ಡ್ಸ್ ದ ಎಂಡ್ ಈ ಶ್ಲೋಕ ಇದೆ. ಇದು ಶಂಕರಾಚಾರ್ಯರದು ಎಂದು ಶಂಕರಾಚಾರ್ಯರಿಗೆ ಅಂಟಿಸಿದ್ದಾರೆ ನೋಡಿ. ಅಬ್ಬಾ, ನನ್ನ ರೂಮ್ ಬೀದಿಗಿಂತ ಬೀದೇ ಆಗಿಬಿಟ್ಟಿದೆ, ಭಯಂಕರ. ಇವನು ಹೋಗಲ್ಲ, ನಮ್ಮ ಶಬ್ದ ಬಿಡಲ್ಲ. ಈ ಕಿವಿಯಲ್ಲೇ ಆಗುತ್ತಾ ಇದೆ. ಏರ್ಪೋರ್ಟ್ ಇದ್ದಂತೆ ಇದೆ, ಏರ್ಪೋರ್ಟ್ನಲ್ಲಿ ಕೂತಿದ್ದ ಹಾಗಿದೆ. ಅಬ್ಬಾ, ನೋಡ, ಅವರು ಹೋಗೋದೇ ಅಲ್ಲ. ಆ ಮೋಟ್ರ್ ಆಫ್ ಮಾಡಲ್ಲ, ಅವರು ಹೋಗಲ್ಲ, ಅಲ್ಲೇ ಇರ್ತಾನೆ. ಅಬ್ಬಾ, ಓಕೆ, ಸ್ವಲ್ಪ ಶಬ್ದ ಕಡಿಮೆ ಆಯಿತು. ಇಲ್ಲಿ ನೋಡಿ, ಶಂಕರಾಚಾರ್ಯ ತಾನು 3 ತಪ್ಪುಗಳನ್ನು ಮಾಡಿದ್ದನೆಂದು ಹೇಳಿಕೊಂಡನಂತೆ. ಏನು? ನೀವು ಸರ್ವವ್ಯಾಪಕ, ನಾನು ವಿಗ್ರಹವನ್ನು ನಿನಗೋಸ್ಕರ ಮಾಡಿದೆ, ತಪ್ಪು. ನಾನು ತೀರ್ಥಯಾತ್ರೆ ಮಾಡಿದೆ ಎಂದು ತಪ್ಪು. ಏನಪ್ಪ? ವಿಗ್ರಹ ಮಾಡಿದರೆ ಭಗವಂತನಿಗೆ ತಪ್ಪಾಗ್ತದಾ? ಇದು ಯಾರು ಹೇಳಿದ ಬುದ್ಧಿಯಪ್ಪ? ಶಂಕರಾಚಾರ್ಯ ಹೇಳಿದನಾ? ಇವನಿಗೆ ಬಂದು ಹೇಳಿದನ ಈ ಮೂರ್ಖನಿಗೆ? ನೋಡಿ, ಈ ಪ್ರಚಾರ ಮಾಡುವ ಜನರು ನೋಡಿ, ಯಾರೋ ಅಲ್ಲ, ಶಂಕರರ ಮೇಲೆ ಭಕ್ತಿ ಎಂದು ಹೇಳಿಕೊಳ್ಳುವ ಈ ಹಿಂದೂಗಳೇ. ಐ ಥಿಂಕ್ ತಮ್ಮ ಮುಖವನ್ನು ತಾನು ಕೆಸರು ಎಲ್ಲ ಬ್ಲ್ಯಾಕ್ ಹಾಕ್ಕೊಂಡು ತಮ್ಮ ಫೋಟೋವನ್ನು ಹಾಡು ಮಾಡಿಕೊಳ್ಳುವುದು, ತಮ್ಮ ಮುಖಕ್ಕೆ ಕೆಟ್ಟದು ಮಾಡಿಕೊಳ್ಳುವುದು. ಹಿಂದೂಗಳಷ್ಟು ಪ್ರಪಂಚದಲ್ಲಿ ಯಾರೂ ಇಲ್ಲ, ನ ಭೂತೋ ನ ಭವಿಷ್ಯತಿ, ಅಲ್ಲವೇ? ಹಿಂದೂಗಳೇ ಎಕ್ಸ್ಪರ್ಟ್ಸ್. ತಮ್ಮನ್ನು ತಾವು ಸೆಲ್ಫ್ ಇನ್ಸಲ್ಟಿಂಗ್ ಯಾರಾದರೂ ನೋಡಿದ್ದೀರಾ? ಯು ಗೋ ಅಂಡ್ ಇನ್ಸಲ್ಟ್ ಯುವರ್ ಸೆಲ್ಫ್ ಇನ್ಸಲ್ಟ್ ಮಾಡಿಕೊಳ್ಳುವವರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಓನ್ಲಿ ಹಿಂದೂಗಳು ಎಕ್ಸ್ಪರ್ಟ್ಸ್ ಇನ್ ದಟ್. ಸೊ ಅಲ್ಲಿ ಏನು ಹೇಳ್ತಾನೆ? ಅದು ಅವಧೂತ ಗೀತಾ ಈಸ್ ಲೈಕ್ ಎ ನಿಧಿಧ್ಯಾಸನ ಗ್ರಂಥ. ಸುಮ್ಮನೆ ನಿಮಗೆ ಬೇಕಂದರೆ ಹೇಳ್ತೀನಿ, ನಾನು ಇಲ್ಲೇ ಬಿಡಬಹುದು, ಬಟ್ ಏನಿವೆ ಇನ್ನೊಂದು ಮಾತು ಹೇಳಿಬಿಟ್ಟು ಅದು ಮುಗಿಸಿಬಿಟ್ಟು ಮತ್ತೆ ಅಲ್ಲಿ ಕಮ್ ಬ್ಯಾಕ್ ಟು ದ ಟಾಪಿಕ್. ಅದು ಅವಧೂತ ಗೀತಾ ಈಸ್ ಎ ನಿಧಿಧ್ಯಾಸನ ಗ್ರಂಥ. ಅದು ಏನು ಹೇಳುತ್ತಾ ಇದೆ ಅಂದರೆ, ನಾಮರೂಪಗಳನ್ನೆಲ್ಲ ದಾಟಿ ಇರುವ ತತ್ವವನ್ನೇ ನನ್ನ ಮನಸ್ಸು ನಿಲ್ಲಬೇಕು. ನಾನು ಅಲ್ಪರೂಪಗಳನ್ನೇ ನೋಡುತ್ತಾ ಇದ್ದೆ, ಅದರಿಂದ ಭಗವಂತನೇ ಕ್ಷಮಿಸಿ, ನೀವು ಈ ರೂಪಗಳನ್ನೆಲ್ಲ ದಾಟಿದ್ದೀವೆ ಅಂದು ಅದು ಆಲ್ಸೋ, ಆ ನಿಂದೆ ಮಾಡುವುದು ಆಲ್ಸೋ ಈಸ್ ಅನದರ್ ಪ್ರೇಯರ್ ಓನ್ಲಿ. ನಿನ್ನನ್ನು ಒಂದು ರೂಪದಲ್ಲೇ ನಾನು ನೋಡಿಕೊಂಡೆ, ನೀವು ರೂಪದಲ್ಲಿದ್ದೀವಿ, ರೂಪಗಳನ್ನು ದಾಟಿದ್ದೀವಿ, ಎಲ್ಲ ಅನಂತವಾಗಿದ್ದೀವಿ. ಅದು ಹೀಸ್ ಎಕ್ಸ್ಪ್ಯಾಂಡಿಂಗ್ ಹಿಸ್ ವಿಷನ್ ಇನ್ ಹಿಸ್ ಅವೇರ್ನೆಸ್.
ಅವನು ನಿಧಿಧ್ಯಾಸನ ಮಾಡುವಾಗ, ಧ್ಯಾನ ಮಾಡುವಾಗ ತನ್ನ ಬುದ್ಧಿಯನ್ನು ವ್ಯಾಪಕವಾಗಿದ್ದಾನೆ, ನೀವು ಸರ್ವವ್ಯಾಪಕವಾಗಿದ್ದೆ ಎಂದು ಹೀಗೆ ಅರ್ಥ ಮಾಡಿಕೊಂಡೆ ಎಂದು ಅವರ ಕ್ಷಮಾಪಣ ಹೇಳುವುದರಲ್ಲಿಯೂ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಭಗವಂತ ಇನ್ ಹಿಸ್ ಮೋರ್ ಡೀಪರ್ ನೇಚರ್. ಅಷ್ಟೇ. ಡೀಪರ್ ನೇಚರ್ನಲ್ಲಿ ಸ್ಮಾಲ್ ನೇಚರ್ ಇನ್ಕ್ಲೂಡ್ ಆಗಲ್ಲವ? ಸರ್ವವ್ಯಾಪಕತದಲ್ಲಿ ಒಂದು ಊರು, ಒಂದು ಮಂದಿರ ಇನ್ಕ್ಲೂಡ್ ಆಗಲ್ಲವ? ನೋಡಿ, ಒಂದು ಮಂದಿರದಲ್ಲಿ ಪೂಜೆ ಮಾಡಿದ್ದರೆ ಸರ್ವವ್ಯಾಪಕತ ಹೊರಟೋಗ್ತದೆ ಏನಪ್ಪ? ಸರ್ವವ್ಯಾಪಕ ಎಂದು ಹೇಳಿದ್ದರೆ ಒಂದು ಜಾಗದಲ್ಲಿಟ್ಟರೆ ತಪ್ಪಾಗ್ತದೆ. ಶಂಕರ ಭಾಷ್ಯ ಏನು ಹೇಳ್ತದೆ ನೋಡು. ಇಡೀ ಜಗತ್ತನ್ನು ವ್ಯಾಪಿಸಿರುವವನು ಒಂದು ಜಾಗದಲ್ಲಿದ್ದಾನೆ ಅಂದರೆ ತಪ್ಪೇನು? ಆಕಾಶ ಎಲ್ಲಿದೆ ಅಂದರೆ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದೆ ಇರುವ ಆಕಾಶ ಇಲ್ಲಿದೆ ಅಂದರೆ ತಪ್ಪಾ? ಎಲ್ಲ ಕಡೆ ಇದೆ, ಇಲ್ಲಿಯೂ ಇದೆ. ಸರ್ವವ್ಯಾಪಕನಾಗಿದ್ದು ಒಂದು ಜಾಗದಲ್ಲಿಯೂ ಇರುವುದು ಕರೆಕ್ಟೇ. ಒಂದು ಜಾಗದಲ್ಲಿದೆ ಎನ್ನುವುದು ಕರೆಕ್ಟು. ಸರ್ವವ್ಯಾಪಕ ಅಂದರೆ ಒಂದು ಜಾಗದಲ್ಲಿ ಇಲ್ಲ ಎಂದಾಗುತ್ತದೆ? ಶಂಕರ ಭಾಷ್ಯದಲ್ಲೇ ತೋರಿಸ್ತೀನಿ. ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು, ಸರ್ವವ್ಯಾಪಕನಾಗಿರುವನು ಒಂದು ರೂಪದಲ್ಲಿದ್ದಾನೆ ಅಂದರೆ ತಪ್ಪಾಗ್ತದೆ? ಅದು ಏನಪ್ಪ ಮಾತು? ಸರ್ವವ್ಯಾಪಕ ಅಂದರೆ ಎಲ್ಲ ರೂಪ ಆಗುತ್ತದೆ. ಯಾವ ರೂಪ ಇಟ್ಕೋ ಅವನೇ. ಯಾವ ರೂಪ ಅಲ್ಲ ಎಂದು ಯಾವುದೇ ಒಂದು ರೂಪ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ಏಕೆ? ಎಲ್ಲ ರೂಪ ತಾನೆ. ಹಾಗೆ ಆದ್ದರಿಂದ ಭಗವಂತ, ನಾನು ಶಂಕರಾಚಾರ್ಯ ಕ್ಷಮಾಪಣೆ ಹೇಳಿಕೊಂಡನಂತೆ ನಾನು ಮಂದಿರ ಕಟ್ಟಿಸಿ ಮಂದಿರದಲ್ಲಿ ವಿಗ್ರಹ ಸ್ಥಾಪನೆ ಮಾಡಿದೆ, ಅದೇಕೆ ತಪ್ಪಪ್ಪ? ಇದು ಆ ಶ್ಲೋಕ ಅವಧೂತ ಗೀತದಲ್ಲಿ ಹೇಳಿರುವ ಶ್ಲೋಕ. ನಿಧಿಧ್ಯಾಸನ ಹಂತದಲ್ಲಿ ನಾನು ಒಂದು ರೂಪಕ್ಕೆ ಪರಿಮಿತವಾಗಿದ್ದೇನೆ, ನೀವು ಸರ್ವರೂಪವಾಗಿದ್ದೆಂದು ಈಗ ಗೊತ್ತಾಯಿತು ಎಂದು ಹೇಳುತ್ತಾ ಅದು ತನ್ನ ಅಂಡರ್ಸ್ಟ್ಯಾಂಡಿಂಗನ್ನು ಎಕ್ಸ್ಪ್ರೆಸ್ ಮಾಡಿಕೊಳ್ತಾ ಇದ್ದಾನೆ ನಿಧಿಧ್ಯಾಸನ ಹಂತದಲ್ಲಿ. ಆ ಶ್ಲೋಕ ಇವರಿಗೆ ಅರ್ಥವಾಗಲ್ಲ. ಹಿಂದೂಗಳಿಗೆ ಗುರುಮುಖದಿಂದ ಕಲಿಯಬೇಕಾಗಿಲ್ಲ. ತಮಗೆ ತೋಚಿನ ಕಮ್ಯುನಿಸ್ಟ್ ಬುದ್ಧಿಯಿಂದಲೇ ಹಿಂದೂ ಶಾಸ್ತ್ರಗಳನ್ನು ನೋಡಿ ಅದನ್ನು ಬೈದು ಪ್ರಚಾರ ಮಾಡಿಕೊಳ್ಳಬೇಕು. ಈ ಮೂರ್ಖತನನೇ ಹಿಂದೂಗಳಿಗೆ ಬರುತ್ತದೆ. ದೇ ಡೋಂಟ್ ಹ್ಯಾವ್ ಟು ಲರ್ನ್ ಫ್ರಮ್ ಗುರು. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೂರ್ಖತನ ಆಫ್ ಹಿಂದೂಸ್. ಈಗ ನಾನು ಹೆಸರು ಹೇಳಿದರೆ ಬೇಜಾರು ಮಾಡ್ಕೊಳ್ತಾರೆ. ಇದು ಆರ್ಡಿನರಿ ಪೀಪಲ್ ಅಲ್ಲ. ಒಂದು ಋಷಿ ಎಂದು ಹೆಸರಿಟ್ಕೊಂಡ ಕನ್ನಡಿಗನೇ. ಒಂದು ಋಷಿ ಎಂದು ಹೆಸರಿತ್ತು ಅವರಿಗೆ, ಕನ್ನಡಿಗ ಋಷಿ. ಅವರ ಹೆಸರಿನಲ್ಲಿ ದೊಡ್ಡ ಯೋಗ ಎಲ್ಲ ನಡೆಯುತ್ತಿತ್ತು. ಈಗ ಅವನೇ ಹೇಳಿದ ಮಾತು ಇದೆಲ್ಲ. ಅಂದರೆ ಆರ್ಡಿನರಿ ಪೀಪಲ್ ಹೇಳಿದ್ದರೆ ತಪ್ಪು, ದೊಡ್ಡವರು ಹೇಳಿದ್ದರೆ ಡಬಲ್ ತಪ್ಪು. ಅಂದರೆ ದಿಸ್ ಈಸ್ ವಾಟ್ ಹಿಂದೂಸ್ ಡೂಯಿಂಗ್ ಈಸ್. ಅಂದರೆ ಭಗವಂತ ಈ ಶ್ಲೋಕಕ್ಕೆ ಅರ್ಥ ಅವರ ದೃಷ್ಟಿಯನ್ನು ವ್ಯಾಪಕಗೊಳಿಸ್ತಾ ಇದ್ದಾನೆ ಹೊರತು ಅಲ್ಲಿ ಏನೋ ಕ್ಷಮಾಪಣ ಹೇಳಿದ, ತಪ್ಪು ಮಾಡಿದ, ಅದೆಲ್ಲ ವೇ ಆಫ್ ಟೆಲ್ಲಿಂಗ್. ದಟ್ ಈಸ್ ಅ ವೇ ಆಫ್ ಟೆಲ್ಲಿಂಗೇ ಹೊರತು ಅಲ್ಲಿ ನಿಜವಾಗೇ ತಪ್ಪು ಮಾಡಿದ ಎಂದು ಅರ್ಥ ತಿಳ್ಕೊಳ್ಳಬೇಡಿ. ಈ ಮೂರ್ಖರು ಮಾಡಿದ ಹಾಗೆ. ಒಂದು ಪಾಯಿಂಟ್ ಈಗ ಅರ್ಥವಾಯಿತಾ? ಮೊದಲು ಆ ಶ್ಲೋಕಕ್ಕೆ ಇವರು ತಿಳ್ಕೊಂಡಿರುವ ಅರ್ಥ ಅಲ್ಲ. ಎರಡನೆಯ ಅರ್ಥ, ಇದು ಶಂಕರಾಚಾರ್ಯರು ಬರೆದಿದ್ದ ಶ್ಲೋಕ ಅಲ್ಲ. ಶಂಕರಾಚಾರ್ಯ ಮೇಲೆ ಹಾಕಿ ಅವರಿಗೆ ಅಪಚಾರ ಮಾಡಬೇಡಿ. ಇದು ಅವಧೂತ ಗೀತೆಯಲ್ಲಿದೆ. ಆ ಆನಂದ ಕುಮಾರಸ್ವಾಮಿ ತಪ್ಪು ಮಾಡಿದ, ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಬಿಡಿ. ಈಗ ಇಲ್ಲಿ ನೋಡಿ, ನೀರಿನ ಹಾಗೆ ನಿರಾಕಾರವಾದ ನೀರು ಯಾವ ರೂಪದಲ್ಲಿದ್ದರೂ ನೀರೇ ಆಗುತ್ತದೆ. ನೀರಾಗುವುದು ಬಿಡಲ್ಲ. ಹಾಗೆ ಗುರುಗಳಿಗೆ ನಿರ್ಗುಣನೇ ಇರುತ್ತದೆ. ಅವರಿಗೆ ನಿರ್ವಿಕಲ್ಪ ತೋತಾಪುರಿ ಗುರುಗಳಿಗೆ ನಿರ್ಗುಣವೇ ಗೊತ್ತಾಯಿತು, ಅವರಿಗೆ ಸಗುಣ ಗೊತ್ತಿಲ್ಲ ಎನ್ನುವುದು. ಅವರಿಗೆ ನಿರಾಕಾರ ನೀರು ಗೊತ್ತು, ಯಾವ ಲೋಟದಲ್ಲಿರುವ ನೀರು ಪಾಪ ಅವರು ನೋಡಲೇ ಇಲ್ಲ ಅಂದರೆ ಏನರ್ಥಪ್ಪ? ಅವರಿಗೆ ನಿರಾಕಾರ ನೀರೇ ನೋಡಿದನಂತೆ, ಅವರು ಯಾವ ಲೋಟದಲ್ಲಿರುವ ಆಕಾರ ನೀರೇ ನೋಡಲಿಲ್ಲ ಅಂತೆ. ಯಾರಾದರೂ ಪ್ರಪಂಚದಲ್ಲಿರುತ್ತಾರ ನಿರಾಕಾರ ನೀರು ನೋಡಿದನಂತೆ, ನೀರಿಗೆ ಆಕಾರವೇ ನೋಡಲಿಲ್ಲ ಎಂದು? ಏನೋ ಮಾತು ಕರ್ತ ಇದೆ? ಈ ಮಾತು ಕರ್ತ ಇದೆ ಎಲ್ಲಿಯಾದರೂ? ಅವರು ಸರ್ವವ್ಯಾಪಕ ಆಕಾಶ ನೋಡಿದನಂತೆ, ಅದರಿಂದ ಈ ಊರಿನಲ್ಲಿ ಆಕಾಶವೇ ನೋಡಲಿಲ್ಲ ಅಂತೆ. ಈ ಊರಿನಲ್ಲಿ ಆಕಾಶವೇ ಇಲ್ಲ. ನಾನು ಕೇಳಿದ್ದೀನಿ, ಏನಪ್ಪ ಹೊಳಿ ನರಸೀಪುರದಲ್ಲಿ ಆಕಾಶ ಇರುತ್ತದೆ ಅಂತ? ಇಲ್ಲ. ಅದು ಹೇಗೆ? ಸರ್ವವ್ಯಾಪಕ ಆಕಾಶ ಹೊಳಿ ನರಸೀಪುರದಲ್ಲಿ ಹೇಗಿರುತ್ತದೆ? ಓಕೆ, ಬೆಂಗಳೂರಿನಲ್ಲಿ ಇರುತ್ತದೆ ಅಂದರೆ? ಇಲ್ಲ. ಎಲ್ಲಿರುತ್ತದೆ? ಸರ್ವವ್ಯಾಪಕ ಆಕಾಶ. ಏನಪ್ಪ ಸರ್ವವ್ಯಾಪಕ ಆಕಾಶ ಬೆಂಗಳೂರಿನಲ್ಲಿರಲ್ಲವಾ? ಹೊಳಿ ನರಸೀಪುರದಲ್ಲಿರಲ್ಲವಾ? ತೋತಾಪುರಕ್ಕೆ ಸರ್ವವ್ಯಾಪಕ ಗೊತ್ತಾಯಿತಂತೆ, ಒಂದು ಕಡೆ ಇರುವುದು ಗೊತ್ತಿಲ್ಲ ಅಂತೆ. ಶಿಷ್ಯ ಬಂದು ಹೇಳಬೇಕಾಯಿತಂತೆ. ಇದ್ಗೋ
ಬಿಡಿ, ಈಗ ನಾವು ಮುಂದುವರಿಯೋಣ. ವಿಷಯ, ಐ ಆಮ್ ಓನ್ಲಿ ಸ್ಟಿಕ್ಕಿಂಗ್ ಟು ದ ಟಾಪಿಕ್, ಐ ಆಮ್ ನಾಟ್ ಗೋಯಿಂಗ್ ಓನ್ಲಿ ಫಾರ್ ಎಲಾಬರೇಷನ್. ಐ ಆಮ್ ಗಿವಿಂಗ್ ಎಕ್ಸಾಂಪಲ್ಸ್ ಅಷ್ಟೇ ಹೊರತು ವಿಷಯ ಜಾರಲಿಲ್ಲ ನಾನು. ಐ ಆಮ್ ಟಾಕಿಂಗ್ ಅಬೌಟ್ ದನ್. ಇಲ್ಲಿ ಬ್ರಹ್ಮತತ್ವ ಅಂದರೆ ಇಲ್ಲಿ ನೋಡಿ, ಪ್ರತ್ಯಸ್ತಮಿತ ಸರ್ವ ವಿಶೇಷಂ ವಾಂಗ್ಮನಸಾತೀತಂ ಪರಮಾರ್ಥ ತತ್ವಂ. ಪರಮಾರ್ಥ ತತ್ವ ಇದಮಿತ್ತಂ, ಇದು, ಇಲ್ಲಿ, ಹೀಗೆ, ಇಷ್ಟು ಎಂದು ಯಾವುದೋ ಒಂದು ಗುಣವಿಶೇಷಕ್ಕೆ ಪರಿಮಿತವಾಗಿದ್ದಲ್ಲ. ಯಾವುದೇ ಒಂದು ಗುಣವಿಶೇಷಕ್ಕೆ ಪರಿಮಿತವಾಗಿದ್ದಲ್ಲ. ಎಲ್ಲ ಗುಣವಿಶೇಷಗಳು ತಾನು ಒಂದಾನೊಂದು ಗುಣವಿಶೇಷಕ್ಕೆ ಒಂದಾಗಲಿ ಎರಡಕ್ಕಾಗಲಿ ಪರಿಮಿತವಾಗಿಲ್ಲ. ಪ್ರತ್ಯಸ್ತಮಿತ ಸರ್ವ ವಿಶೇಷಂ. ಆದ್ದರಿಂದ ಪರಮಾತ್ಮ ಅಥವಾ ಬ್ರಹ್ಮ ಅಂದರೆ ವೇದಾಂತದಲ್ಲಿ ಇದಲ್ಲ ಎಂದು ನಿಷೇಧ ರೂಪ ಮಾತುಗಳಿಂದಲೇ ಹೇಳುತ್ತದೆ ಪರಮಾತ್ಮ ತತ್ವವನ್ನು. ನಿಷೇಧ ಅಂದರೆ ಅರ್ಥವೇನು? ಆಯಾ ಗುಣಗಳಿಗೆ ಪರಿಮಿತವಾಗಿಲ್ಲ, ಅಧ್ಯಸ್ಥ ಎಂದರ್ಥ. ಅಂದರೆ ನೀವು ನೋಡುತ್ತಿರುವ ಗುಣಗಳು ಪರಮಾತ್ಮನಲ್ಲಿ ಅಧ್ಯಸ್ಥ ಗುಣಗಳು. ಅಧ್ಯಸ್ಥ ಗುಣಗಳಂದರೆ ಅರ್ಥವೇನು? ಕಲ್ಪಿತ ಅಂದರೆ ಅರ್ಥವೇನು ಹೇಳ್ತೀನಿ ನೋಡಿ. ಒಬ್ಬನ ಹತ್ತಿರ 100 ಕೋಟಿ ರೂಪಾಯಿಗಳಿವೆ. ಇನ್ನೊಬ್ಬರು ಬಂದು ಅವರಿಗೇನು ಕಡಿಮೆ, ಅವರ ಹತ್ತಿರ 1000 ರೂಪಾಯಿ ಇದೆ ಅಂದರೆ ತಪ್ಪಾಗ್ತದೆ. ಬಟ್ 1000 ಎನ್ನುವುದು ಕಲ್ಪನೆ ಅಂದರೆ ಅರ್ಥವೇನು? 100 ಕೋಟಿ ಇರುವರಲ್ಲಿ 1000 ಇದೆ ಅಂದರೆ ಕರೆಕ್ಟೆ, 1,00,000 ರೂಪಾಯಿ ಇದೆ ಅಂದರೆ ಕರೆಕ್ಟೆ, ಕೋಟಿ ರೂಪಾಯಿ ಇದೆ ಅಂದರೆ ಕರೆಕ್ಟೆ, 100 ರೂಪಾಯಿ ಇದೆ ಅಂದರೆ ಕರೆಕ್ಟೆ. ಈಗ ನಾವು ಇಷ್ಟು ಹೇಳಿದ್ದೀವಿ ನೋಡಿ, 100 ರೂಪಾಯಿ ಇದೆ, 1000 ರೂಪಾಯಿ ಇದೆ, 1,00,000 ರೂಪಾಯಿ ಇದೆ, 10,000 ಇದೆ, 50,000 ಇದೆ, 2 ಲಕ್ಷ ಇದೆ, 10 ಲಕ್ಷ ಇದೆ, 50 ಲಕ್ಷ ಇದೆ, ಮತ್ತು ಕೋಟಿ ರೂಪಾಯಿ ಇದೆ, 5 ಕೋಟಿ ಇದೆ. ಇಷ್ಟೆಲ್ಲ ಏನು ಇದು? ಆಲ್ ದೀಸ್ ಆರ್ ಲಿಮಿಟೆಡ್ ಎಕ್ಸ್ಪ್ರೆಷನ್ಸ್ ಆಫ್ ದ ಸೇಮ್ 100 crores ಅಲ್ಲವೇ? ಅದೇ 100 ಕೋಟಿ ಎಂದು ಹೇಳಿರುವ 100 ಕೋಟಿಯಲ್ಲಿರುವ ಭಾಗಗಳು ಅಲ್ಪ ಭಾಗಗಳು. ಈ ಅಲ್ಪ ಭಾಗಗಳನ್ನು ಕಲ್ಪಿತ ಎಂದು ಹೇಳಿದ್ದೀವಿ. ಕಲ್ಪಿತ ಅಂದರೆ ಅರ್ಥವೇನು? ಇನ್ಫಿನಿಟನ್ನು ಸ್ಮಾಲ್ ಸಂಖ್ಯೆಯಲ್ಲಿ ನೋಡಿದ್ದರೆ ಏನರ್ಥ? ಕಲ್ಪಿತ ಅಧ್ಯಸ್ಥ ಅಂದರೆ ಹೀಗೆ. ಅನಂತವನ್ನು ಅಲ್ಪ ಭಾಗಗಳು, ಅಲ್ಪ ರೂಪಗಳನ್ನು, ಅವುಗಳನ್ನೇ ವಿ ಆರ್ ಟೇಕಿಂಗ್ ಸ್ಮಾಲ್. ಅನಂತ ಪರಮಾತ್ಮನನ್ನು ಇಷ್ಟಿಷ್ಟು ತಗೊಳ್ತಾ ಇದ್ವಿ. ನಾವು ಸೆಲೆಕ್ಟ್ ಮಾಡಿ ಇಷ್ಟೇ ಎಂದು ಇಟ್ಟುಕೊಂಡು ನೋಡ್ತಾ ಇದ್ವಿ. ಯಾವುದನ್ನು ಇಟ್ಟುಕೊಂಡಿದ್ದೀವೋ ದಟ್ ಈಸ್ ಅಧ್ಯಸ್ಥ. ತಾನು ಅನಂತವಾಗಿದ್ದಾನೆ. ನೀವು ಎಷ್ಟೇ ಇಟ್ಕೊಳ್ಳಲಿ, ಆಲ್ ದಟ್ ಈಸ್ ಇನ್ಕ್ಲೂಡೆಡ್. ನೀವು ಎಷ್ಟೆಷ್ಟು ಇಟ್ಕೊಂಡಿದ್ದೀರೋ ಅದೆಲ್ಲ ಅವರಲ್ಲಿ ಅಡಕವಾಗೇ ಇದೆ. ಅದರಿಂದ 100 ಹೇಳಬಹುದು, 1000 ಹೇಳಬಹುದು, 1,00,000 ಹೇಳಬಹುದು, ಕೋಟಿ ಹೇಳಬಹುದು, 10 ಕೋಟಿ ಹೇಳಬಹುದು. ಇದೆಲ್ಲವೂ ಅದರಲ್ಲೇ ಅಡಕವಾಗಿದೆ. ಅಂದರೆ ಹಾಗೆ ಎಲ್ಲ ಯಾವ ಗುಣಗಳಿಗೆ ಪರಿಮಿತವಲ್ಲ, ಆದರೂ ಎಲ್ಲ ಗುಣಗಳು ತಾನೇ, ತನಗಿಂತ ಬೇರೆ ಯಾವುದಿಲ್ಲ ನೋಡಿ. ಅದರಿಂದ ಪ್ರತ್ಯಸ್ತಮಿತ ಸರ್ವ ವಿಶೇಷಂ. ಪರಮಾತ್ಮನನ್ನು ಇದು ಎಂದು ಯಾವುದೇ ಒಂದು ಗುಣಕ್ಕೆ, ಒಂದು ಪರಿಮಿತಿಗೆ, ಒಂದು ಸೈಜ್ಗೆ, ಅನಂತವನ್ನು ಯಾವ ಸೈಜ್ ಅಂದರೆ ಎಲ್ಲ ಸೈಜ್ಗಳು ಅನಂತದಲ್ಲೇ ಅಡಕವಾಗಿವೆ. ಎಲ್ಲ ಪರಿಮಾಣಗಳು, ಎಲ್ಲ ಆಯಾಮಗಳು, ಡೈಮೆನ್ಷನ್ಸ್ ಎಲ್ಲ ಇನ್ಫಿನಿಟಿಯಲ್ಲಿ ಇನ್ಕ್ಲೂಡ್ ಆಗಿವೆಯೋ ಅಲ್ಲವೋ ಹೇಳಿ? ಇಷ್ಟು ನೋಡಿ, 1 ಇಂಚ್ ನೋಡಿ, 1 ಸ್ಕ್ವೇರ್ ಇಂಚ್, 10 ಮೀಟರ್, ಕಿಲೋಮೀಟರ್, 100 ಕಿಲೋಮೀಟರ್, 1000 ಕಿಲೋಮೀಟರ್, ಎಲ್ಲ ಪರಿಮಾಣಗಳೆಲ್ಲ ಅನಂತ ಇನ್ಫಿನಿಟಿನಲ್ಲಿ ಅಡಕವಾಗಿವೆ. ಹಾಗೆಯೇ ಪ್ರತ್ಯಸ್ತಮಿತ ಸರ್ವ ವಿಶೇಷಂ ವಾಂಗ್ ಮನಸಾತೀತಂ. ಪರಮಾತ್ಮ ಯಾವ ವಿಶೇಷಗಳು ಇಲ್ಲ. ಅಂದರೆ ಪರಮಾತ್ಮನನ್ನು ದ್ರವ್ಯ ಹೇಳೋಕ್ಕಾಗಲ್ಲ, ಗುಣ ಹೇಳೋಕ್ಕಾಗಲ್ಲ, ಕ್ರಿಯಾ ಏಕೆಂದರೆ ಯಾವ ದ್ರವ್ಯ, ಯಾವ ಗುಣ, ಯಾವ ಕ್ರಿಯೆ ಯಾವುದೂ ಅಲ್ಲ. ವಾಂಗ್ ಮನಸಾತೀತಂ, ಬಾಯಿದಿಂದ ಹೇಳತಕ್ಕ ಯಾವ ಗುಣವೂ ಅಲ್ಲ. ಅಂದರೆ ಬಾಯಿದಿಂದ ಇದು ಇಷ್ಟು ಎನ್ನುವುದು ನೀವು ಏನು ಡಿಸ್ಕ್ರಿಪ್ಷನ್, ಏನು ವರ್ಣನ ಮಾಡಿದ್ದರೂ
ಏನು ವರ್ಣನ ಮಾಡಿದ್ದರೂ ಆ ವರ್ಣನ ಅವರಲ್ಲೇ ಇದೆ, ಬಟ್ ಅವರು ಮಾತ್ರ ಅದಲ್ಲ, ಅದಕ್ಕಿಂತ ಇನ್ನೂ ಅನಂತ. ಆದ್ದರಿಂದ ವಾಕ್ಕಿನಿಂದ ಹೇಳೋಕ್ಕಾಗಲ್ಲ. ಏಕೆ? ವಾಕ್ಕು ಬಾಯಿ ಏನೇ ಹೇಳಲಿ ಅವರನ್ನು ಒಂದು ಪಾರ್ಟು, ಒಂದು ಅಂಶನೇ ಹೇಳ್ತದೆ. ಅವರನ್ನು ಇದ್ದನ್ನು ಇದ್ದಷ್ಟು ಹೇಳೋಕ್ಕಾಗಲ್ಲ. ಏನು ಹೇಳಿದ್ದರೂ ಅವರಲ್ಲಿ ಒಂದು ಭಾಗ, ಒಂದು ಅಂಶ ಹೇಳ್ತದೆ. ನೀವು ಹೇಳಿದ್ದೆಲ್ಲ ಅವನೇ, ಬಟ್ ನೀವು ಹೇಳದಿರುವುದೇ ಅವನು. ನೀವು ಹೇಳಿದ್ದೆಲ್ಲ ಅವರಲ್ಲೇ ಅಡಕವಾಗಿದೆ, ಬಟ್ ಅವರನ್ನು ನೇರಾಗಿ ಯಾವ ಮಾತಿನಿಂದ ಹೇಳೋಕ್ಕಾಗಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ವಾಕ್ ಮನಸಾತೀತಂ, ಮನಸ್ಸಿನಿಂದ ನೀವು ಏನೇ ಊಹಿಸಿಕೊಳ್ಳಲಿ ಅದೆಲ್ಲವೂ ಪರಮಾತ್ಮನೇ. ಆದರೆ ತಾನಾಗಿರುವುದು ನೀವು ಊಹಿಸಿಕೊಳ್ಳಕ್ಕಾಗಲ್ಲ, ಅಂದರೆ ನಿಮ್ಮ ಊಹದಿಂದ ದಾಟಿರುತ್ತದೆ. ಆದ್ದರಿಂದ ಪ್ರತ್ಯಸ್ತಮಿತ ವಿಶೇಷಂ ವಾಂಗ್ಮನಸಾತೀತಂ ಇಂಥ ಪರಮಾರ್ಥ ತತ್ವವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಪರಪ್ರತಿಷೇಧೈಕಗಮ್ಯಂ. ನೀವು ಏನೇನು ಊಹಿಸ್ಕೊಂಡಿದ್ದೀರೋ, ಏನೇನು ಕಲ್ಪಿಸ್ಕೊಂಡಿದ್ದೀರೋ, ಏನೇನು ಅನಿಸುತ್ತಾ ಇದೆಯೋ ಎಲ್ಲ ಅನಿಸಿಕೆಗಳು ಇದಲ್ಲ ಎಂದು ಆಲ್ ಅನಿಸಿಕೆಗಳು, ಆಲ್ ಊಹಗಳು ಪರಿಮಿತಿಗಳೇ. ಅದರಿಂದ ಎಲ್ಲ ಪರಿಮಿತಿಗಳನ್ನು ನಿಷೇಧಿಸಿ ದರ್ಶಯಂತಿ ವೇದಾಂತಾಃ. ವೇದಾಂತವು ನೇತಿ ಅಥಾತ ಆದೇಶ ನೇತಿ ನಹ್ಯೇತಸ್ಮಾದಿತಿ ನೇತ್ಯನ್ಯತ್ ಪರಮಸ್ತಿ. ಇದಲ್ಲ ಎಂದು ನಿಷೇಧ ಮಾಡುವ ಮೂಲಕವೇ ಪರಮಾತ್ಮ ತತ್ವವನ್ನು ತಿಳಿಸುತ್ತಾ ಇದೆ. ಇದು ಬ್ರಹ್ಮ ಅಂದರೆ ಏನು? ಅದರಿಂದ ವೇದಾಂತದಲ್ಲಿ ಹೇಳಿರುವ ಪರಮಾತ್ಮನ ಕುರಿತು ಹೇಳಿರುವ ಮಾತುಗಳು ವರ್ಣನಾತ್ಮಕ ಮಾತುಗಳಲ್ಲ, ಡಿಸ್ಕ್ರಿಪ್ಟಿವ್ ಎಕ್ಸ್ಪ್ಲನೇಷನ್ ಅಲ್ಲ. ಪರಮಾತ್ಮನ ಕುರಿತು ಹೇಳಿದ್ದು ವರ್ಣನ ರೂಪ ಅಲ್ಲ, ನಿಷೇಧ ರೂಪ. ಏಕೆ? ನಮ್ಮ ಮನಸ್ಸು ಏನೇನೋ ತಿಳ್ಕೊಂಡು ಬಿಟ್ಟಿದೆ. ನಮ್ಮ ಮನಸ್ಸನ್ನು ಕ್ಲಿಯರ್ ಮಾಡುವುದಕ್ಕೆ ಉಪದೇಶವೇ ಹೊರತು ಪರಮಾತ್ಮ ಹೀಗೆ ಎಂದು ಹೇಳುವುದಕ್ಕಲ್ಲ. ಸಿ, ದಟ್ ಪರ್ಪಸ್ ಆಫ್ ಟೀಚಿಂಗ್ ಈಸ್ ನಾಟ್ ಟು ಎಕ್ಸ್ಪ್ಲೇನ್ ಪರಮಾತ್ಮ, ನಾಟ್ ಟು ಡಿಸ್ಕ್ರೈಬ್ ಪರಮಾತ್ಮ, ಬಟ್ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ಕರೆಕ್ಷನ್ ಮಾಡುವ ಉಪದೇಶ. ದ ಟೀಚಿಂಗ್ ಪರಮಾತ್ಮನ ಕುರಿತು ಹೇಳಿದ್ದೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿಗೆ ಹೆಲ್ಪೇ ಹೊರತು ಮನಸ್ಸಿಗೆ ಹೆಲ್ಪ್ ಮಾಡುವುದಕ್ಕೆ ಪದಗಳನ್ನು ಬಳಸ್ತಾ ಇರ್ತೀವಿ. ಯಾವುದೇ ಪದ, ಯಾವುದೇ ವಾಕ್ಯ ನಮ್ಮ ಮನಸ್ಸಿಗೆ ಹೆಲ್ಪು. ನಮ್ಮ ಮನಸ್ಸು ಏನೇನೋ ಊಹಿಸಿಕೊಂಡಿರುವ ನಮ್ಮ ಊಹಗಳನ್ನು ಬಿಡಿಸಿ ಮನಸ್ಸನ್ನು ಪರಮಾತ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಪರಮಾತ್ಮನ ಕುರಿತು ವರ್ಣಿಸುತ್ತಾ ಇಲ್ಲ. ಏಕೆಂದರೆ ಯಾವ ಮನಸ್ಸು, ಯಾವ ಶಬ್ದ ಪರಮಾತ್ಮನನ್ನು ವರ್ಣಿಸೋಕ್ಕಾಗಲ್ಲ, ವರ್ಣಿಸಲ್ಲ. ಅದರಿಂದ ದ ಪರ್ಪಸ್ ಆಫ್ ಟೀಚಿಂಗ್ ಈಸ್ ಹೆಲ್ಪಿಂಗ್ ದ ಮೈಂಡ್ ಟು ಡ್ರಾಪ್ ಇಟ್ಸ್ ಲಿಮಿಟೇಷನ್ಸ್. ಕೆಲವು ದೋಷಗಳು, ತಪ್ಪುಗಳು, ಪರಿಮಿತಿಗಳನ್ನು ಬಿಟ್ಟು ಮನಸ್ಸೆಂಬುದು ದಾಟಿ ಪರಮಾತ್ಮ ಆಗಿಬಿಡುತ್ತದೆ. ಹೀಗೆ ಉಪದೇಶ. ಅದರಿಂದ ಬ್ರಹ್ಮ ಅಂದರೇನು ಈಗ ಗೊತ್ತಾಯ್ತಾ? ಇದು ವೇದಾಂತದ ಪರಿಭಾಷಾ. ವೆನ್ ಯು ಹ್ಯಾವ್ ಎ ಡೆಫಿನಿಷನ್ ಆಫ್ ಬ್ರಹ್ಮ, ಪರಿಭಾಷಾ ಅಂದರೆ ಎ ಟೆಕ್ನಿಕಲ್ ಟರ್ಮ್. ಪರಮಾತ್ಮ, ಪರಬ್ರಹ್ಮ ಅಂದರೆ ಈಗ ಅರ್ಥ ಮಾಡಿಕೊಳ್ಳಬೇಕು. ದಿಸ್ ಈಸ್ ದ ವೇ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಈಸಿ ಆಲ್ಸೋ. ಹಿಂದೂ ಮತವೇ ಏಕೆ ಜನರು ತಪ್ಪರ್ಥ ಮಾಡ್ಕೊಳ್ತಾರೆ? ಬಿಕಾಸ್ ದೇ ಡೋಂಟ್ ಸ್ಟಡಿ. ಗುರುಮುಖದಿಂದ ಸರಿಯಾಗಿ ಅಧ್ಯಯನ ಮಾಡಲ್ಲ. ಏನೇನೋ ಪುಸ್ತಕ ಓದ್ಕೊಳ್ತಾರೆ, ಅದು ಮೋಸ್ಟ್ ವೆಸ್ಟರ್ನರ್ ಬರೆದಿದ್ದರು ಏನೇನೋ ತಿಳ್ಕೊಂಡು ಬಿಡ್ತಾರೆ, ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ. ಓಕೆ. ಅಥಾತ ಆದೇಶೋ ನೇತಿ ನಶ್ಯೇತಸ್ಮಾದಿತಿ ಅನ್ಯಮಸ್ತಿತಿ ಅನ್ಯದೇವ ತದ್ವಿದಿತ ತಥೋ ಅವಿದಿತಾದಿತಿ. ಅಂದರೆ ವಿದಿತ ಅಲ್ಲ, ಅವಿದಿತ ಅಲ್ಲ, ಗೊತ್ತಿದ್ದು ಅಲ್ಲ, ಗೊತ್ತಿಲ್ಲದೂ ಅಲ್ಲ. ನೋಡಿ, ಅಂಥದ್ದು ಪರಮಾತ್ಮ. ಈ ಅವಿದಿತಾತ್ ವಿದಿತಾತ್ ಕೇನೋಪನಿಷತ್ತು ಹೇಳ್ತದೆ, ನೇತಿ ಬೃಹದಾರಣ್ಯಕ ಹೇಳ್ತದೆ, ಇನ್ನೊಂದು ತೈತ್ತರೀಯ ಹೇಳ್ತದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದರೆ ಮನಸ್ಸಿನ ಜೊತೆಗೆ ವಾಕು ಯಾರನ್ನು ತಲುಪದೆ ವಾಪಸ್ ಬಂದು ಬಿಡ್ತದೋ. ಅಂದರೆ ಏನು? ವಾಕು ತನ್ನ ಮಾತಿನಿಂದ ಇಂಥದ್ದು ಎಂದು ಹೇಳಕ್ಕಾಗದೆ ಅದು ಬಿದ್ದು ಹೋಗುತ್ತದೆ. ಮನಸ್ಸು ಪರಮಾತ್ಮನನ್ನು ತಿಳಿಯುವಕ್ಕೆ ಹೋಗಿ ಇದು ಹೀಗೆ ಎಂದು ಊಹಿಸ್ಕೊಳ್ಳಕ್ಕಾಗಲ್ಲ. ಯಾವ ಊಹೆ ಮಾಡಿದ್ದರೂ ಆ ಊಹೆಗಳೆಲ್ಲ ತಪ್ಪಾಗ್ತವೆ. ಅಂದರೆ ಮೈಂಡೇ ಬಿದ್ದು ಹೋಗುತ್ತದೆ, ಮನಸ್ಸೇ ಕೆಲಸಕ್ಕೆ ಬಾರದೆ ಹೋಗುತ್ತದೆ. ಹೀಗೆ ಮೈಂಡ್ ಲಿಮಿಟೆಡ್ ಆಗಿಬಿಡ್ತದೆ ಎಂದರ್ಥ. ಮನಸ್ಸಂದರೆ ಲಿಮಿಟೆಡ್. ಯಾವ ಲಿಮಿಟೇಷನು? ಮನಸ್ಸು ಪರಮಾತ್ಮನನ್ನು ಊಹಿಸಕ್ಕಾಗಲ್ಲ. ಹೀಗೆ
ಹೇಳ್ತಾರೆ. ಸ್ಮೃತಯಶ್ಚ ನ ಸತ್ತನ್ನ ಸದುಚ್ಯತೆ. ಸ್ಮೃತಿ ಅಂದರೆ ಭಗವದ್ಗೀತನೂ ಹೇಳ್ತದೆ, ಪರಮಾತ್ಮನನ್ನು ಇದೆ ಎಂದು ಹೇಳೋಕ್ಕಾಗಲ್ಲ, ಇಲ್ಲ ಎಂದು ಹೇಳೋಕ್ಕಾಗಲ್ಲ. ನ ಸತ್ತನ್ನ ಸದುಚ್ಯತೆ. ಹೀಗೆ ಫಸ್ಟ್ ಪ್ಯಾರಾಗ್ರಾಫ್ ಮುಗಿಸಿದ್ದೇವೆ ನಾವು. ಇದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಇದೆ. ಐ ಥಿಂಕ್ ಐ ಹೋಪ್ ದಿಸ್ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್ ಈಸ್ ಗುಡ್, ಯೂಸ್ಫುಲ್. ಹೇಳ್ತೀನಿ, ಅಲ್ಲ ಅಂದರೆ ಇಷ್ಟು ಟೂ ಮಚ್ ಅಂದರೆ ಬೇಗ ಬ್ರೀಫ್ಲಿ ಹೇಳಿಬಿಟ್ಟು ಮುಂದುವರಿಯುತ್ತೀನಿ. ಬಟ್ ಈ ತರಹ ಎಕ್ಸ್ಪ್ಲನೇಷನ್ ನಿಮಗೆ ಉಪಯೋಗವು ಸ್ಪಷ್ಟತೆ ಬರುತ್ತಾ ಇದೆ ಅಂದರೆ ಒಳ್ಳೆಯದೇ. ಹೇಳ್ತೀನಿ. ನೆಕ್ಸ್ಟ್ ಪಾಠದಲ್ಲಿ ಹೇಳೋಣ. ಇದು ಇನ್ನೂ ಬ್ರಹ್ಮ ಕುರಿತು ಏನಿದೆ, ಇದು 2 ಪೇಜ್ ಇದೆ. ಸ್ವಲ್ಪನೇ 1 ಪ್ಯಾರಾಗ್ರಾಫ್ ಹೇಳಿದ್ದೀನಿ. ಇನ್ನೂ ಸ್ವಲ್ಪ 1.5 ಪೇಜ್ ಇದೆ. ಇನ್ನು 1 ಕ್ಲಾಸ್ ಆಗುತ್ತದೆ, 1 ಆದರ್ 2, ಮೇ ಬಿ 1 ಕ್ಲಾಸ್ ಆಗ್ಬೋದು, ಆರ್ 2 ಕ್ಲಾಸಸ್ ಹೇಳಿಬಿಟ್ಟು ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತೀವಿ. ಹೀಗೆ ಒಂದೊಂದು ಅಂಶ ತಗೊಳ್ತಾ ಸ್ವಾಮೀಜಿ ನಿರೂಪಣ ಮಾಡ್ತಾ ಇದ್ದಾರೆ. ವಿ ಶಲ್ ಸಿ ಇಟ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.